ಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದದೇವ್ರೆ, ತಂದೆ ಆದದೇವ್ರೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಕೇಳಿಟ್ಟು ನಿಮ್ಮ ಚಿತ್ತಕ್ಕನುಸಾರವಾಗಿ ಜ್ಞಾನವನ್ನು ಕೊಟ್ಟು ನಡೆಸಿದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾರು ಸೋದರ ಬಂದಿರೋ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗೆ ತಂದೆ ಅವ್ರಿಗೆ ಸಹಾಯ ಮಾಡ್ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಸಹ ಬಿಡ್ಕೊಂತ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡ್ತಂದೆ. ತಂದೆ, ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೀಲಿಕ್ಕೆ ನಮಗೆ ಸಹಾಯ ಮಾಡುತ್ತಂದೆ. ಹೌದಪ್ಪ ತಂದೆ, ನಿಮ್ಮ ಕೃಪೆ ನಿಮ್ಮ ಸಹಾಯದಿದ್ದರೆ ನಾವು ಏನ್ ಮಾಡ್ತೀವಿ ಸಾಧ್ಯನೇ ಇಲ್ಲಪ್ಪ ತಂದೆ. ಆದ್ರೆ ಮತ್ತೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್. ಥ್ಯಾಂಕ್ ಯು ಬ್ರದರ್. ಸೊ ತಂದೆ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು ಮತ್ತೊಂದು ಬಾರಿ ಅವರ ಒಂದು ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ಈ ದೇವದರ್ಶನ ಗುಡಾರವನ್ನು ಧ್ಯಾನ ಮಾಡ್ಲಿಕ್ಕೆ ದೇವರು ಕೊಟ್ಟಿರುವ ಈ ಸಮಯಕ್ಕೆ ಕೂಡ ಕೃತಜ್ಞತೆ ಹೇಳಿಕೊಂಡು, ಸಹೋದರ ಸಹೋದರಿಯರೇ, ನಾವು ನೋಡ್ತಿರುವ ಈ 6ನೇ ಭಾಗ, ಈ 6ನೇ ಭಾಗದಲ್ಲಿ ನಾವು ಯಾವ್ದಪ್ಪ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ದೀಪಸ್ತಂಭ. ಈ ದೀಪಸ್ತಂಭದಲ್ಲಿ ಇದ್ದಂತ ವಿಷಯಗಳೆಲ್ಲ ಹೋದ್ವಾರ ಕೆಲವು ವಿಷಯಗಳು ಮಾತ್ರ ನಾವು ನೋಡಿದ್ದೀವ್ರಿ. ಸಹೋದರ ಸಹೋದರಿಯರೇ, ಈಗ ಕೆಲವು ವಿಷಯಗಳು ನೋಡ್ಬೇಕಾದ್ರೆ ಕೆಲವು ಪ್ರಶ್ನೆಗಳು ಅಂತ ಹೇಳಿದ್ರೆ ಕೆಲವು ಪ್ರಶ್ನೆಗಳು ಕೇಳ್ಕೊಂಡಿರ್ತೀನಿ. ಅದನ್ನ ಒಂದು 2 ಮಿನಿಟ್ಸ್ ನಾವು ಏನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅದನ್ನ ಗೊತ್ತಾದ ಮೇಲೆ ನಾವು ಪಾಠಕ್ಕೆ ಹೋಗೋಣ ರೀ. ಸಹೋದರ ಸಹೋದರಿಯರೇ, ಈ ದೀಪಸ್ತಂಭ ಅಂತ ಹೇಳುವಾಗ ಇದು ಯಾವ ತರ ಮಾಡಬೇಕು ಅಂತ ಹೇಳಿ ನಮಗೆ ಈ ಒಂದು ವಿಮೋಚನ ಕಾಂಡದಲ್ಲಿ ಬರೆದು ಕೊಟ್ಟಿದ್ದಾರೆ. ಈಗ ನೀವ್ ಹೇಳ್ಬೇಕು, ಒಂದೇ ಯಾರಾದ್ರೂ ಒಬ್ರು ಈ ವಿಷಯಗಳು ತಿಳ್ಕೊಂಡಿರೋರು ಇದು ಹೇಳಿದ್ರೆ ಆಯ್ತಪ್ಪ, ಇದು ಹಂಗೆ ಇವತ್ತು ಪಾಠಕ್ಕೆ ಮುಂದುವರೆದುಕೊಂಡು ನಾವು ಹೋಗ್ಬಿಡೋಣ. ಸಹೋದರ ಸಹೋದರಿಯರೇ, ಈ ಪಾಠ ನೋಡ್ಬೇಕಾದ್ರೆ ನಮ್ಮ ಸಹೋದರರು ಯಾರು ಆಂಟನ್ ಫ್ರೈ ಸಹೋದರರವರು ಇದು ಬರೆದು ಕೊಟ್ಟಿದ್ದಂತ ಈ ಒಂದು ಪಾಠದಲ್ಲಿ ಅನೇಕ ವಿಷಯಗಳು ಬರೀ ದೀಪಸ್ತಂಭದಲ್ಲಿ ಬಹಳ ಮುಖ್ಯವಂತ ಒಂದು ಸತ್ಯವನ್ನು ಇದ್ರೊಳಗೆ ಅಡಗಿರೋದಂತ ನೋಡ್ತೀವಿ. ಬರೀ ದೀಪಸ್ತಂಭ ಮಾತ್ರವೇ ಇದೆ ಅಷ್ಟೇ, ಆದ್ರೆ ಆ ದೇವದರ್ಶನ ಗೂಡಾರ ಅಂತ ಬರುವಾಗ ಅನೇಕ ವಿಷಯಗಳಿದೆ. ಸರಿ, ಈ ದೀಪಸ್ತಂಭ ಯಾವ ದಿಕ್ಕಲ್ಲಿತ್ತು ಅಂತ ಯಾರಾದ್ರೂ ಹೇಳ್ತೀರಾ? ಯಾವ ದಿಕ್ಕಲ್ಲಿತ್ತು? ಅದನ್ನ ಎಂಟರ್ ಆಗುವಾಗ ಯಾವ ದಿಕ್ಕಲ್ಲಿತ್ತು? ದಕ್ಷಿಣ ದಿಕ್ಕಲ್ಲಿ ಬರುತ್ತೆ. ಯಾಕೆ ದಕ್ಷಿಣದಲ್ಲಿತ್ತು? ಪ್ರಶ್ನೆ ಇದೆ ನೋಡ್ರಿ. ತಂದೆ ದೇವರು ಆ ದೇವದರ್ಶನ ಗೂಡಾರದಲ್ಲಿ ಇಂಥ ಜಾಗದಲ್ಲಿ ಇಂಥ ದಿಕ್ಕಲ್ಲಿ ಇವು ಇರಬೇಕು ಅಂತ ಮತ್ತೆ ಮೊದಲೇ ಹೇಳ್ಬಿಟ್ಟಿತ್ತು. ಅದನ್ನ ಈ ಕಡೆ ಇಡಂಗಿಲ್ಲ, ಅದನ್ನ ಈ ಕಡೆ ಇಡಂಗಿಲ್ಲ. ಆ ದಿಕ್ಕಲ್ಲಿ ದಕ್ಷಿಣ ಕಡೆ ಇಡಬೇಕು ಅಂತ ಹೇಳಿದ್ರೆ ಆ ದಕ್ಷಿಣ ಕಡೆ ಯಾಕೆ ದಕ್ಷಿಣ ಕಡೆ ಇಡಕ್ಕೆ ಹೇಳಿದ್ರು? ಅಂತ ಹೇಳುವಾಗ ಸಹೋದರ ಸಹೋದರಿ, ನಮಗೆಲ್ಲ ಗೊತ್ತಿದ್ದಂಗೆ ನಿಮಗೆಲ್ಲ ದಿಕ್ಕುಗಳ ಬಗ್ಗೆ ಅನೇಕ ವಿಷಯಗಳು ನಾವು ಮುಂಚೆನೆ ಮಾತಾಡಿದ್ವಿ ಅಲ್ವಾ? ಆಗಿರುವಾಗ ದಕ್ಷಿಣ ಅಂತ ಬರುವಾಗ ಸೌತ್ ಅಂತ ಹೇಳುವಾಗ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಇದೆ ಅಲ್ವರ? ಆಗುವಾಗ ಈಗ ಪೂರ್ವ ದಿಕ್ಕಲ್ಲಿ ಅಂತ ಹೇಳುವಾಗ ಆ ಪೂರ್ವ ದಿಕ್ಕು ಯಾವ ದಿಕ್ಕೆ ಹೋಲಿಕೆ ಆಗ್ತದೆ? ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲ. ಸರಿ, ಈಗ ನಾರ್ತ್ ಸೌತ್ ಅಂತ ಹೇಳ್ತಾರೆ. ನಾರ್ತ್ ಅಂತ ಹೇಳಿದ್ರೆ ನಾರ್ತ್ ಯಾವ್ದ್ರಿ? ಕನ್ನಡದಲ್ಲಿ ನಾರ್ತ್ ಏನ್ ಹೇಳ್ತೀವಿ? ನಾನು ಮಾತಾಡೋದು ಕೇಳ್ತಾ ಇದೆಯಾ? ಅದು ದಕ್ಷಿಣ ಅಂತ ಹೇಳ್ತಾರೆ ಅಲ್ವಾ? ಎಲ್ಲ ಪೂರ್ವ ದಿಕ್ಕು ನಾರ್ತ್ ಯಾವ್ದು ಹೇಳ್ರಿ? ಅದು ಪರಲೋಕ. ಹಂಗಾದ್ರೆ ಅದು ಪೂರ್ವ ಕಡೆ ಅಂತ ಹೇಳಿದ್ರೆ ಅದು ಪರಲೋಕ ಅಂತ ಹೇಳುವಾಗ ಹಂಗಾದ್ರೆ ಸೌತ್ ಯಾವ ಕಡೆ ಇರ್ಬೇಕು? ದಕ್ಷಿಣ ಅಂತ ಹೇಳುವಾಗ ಅದು ಯಾವುದು? ಪೂರ್ವ ದಿಕ್ಕು ಆಪೋಸಿಟ್ ಆಗಿರ್ಬೇಕು. ಅಪೋಸಿಟ್. ಅದೇ ಇವಾಗ ಪರಲೋಕ ಅಂತ ಹೇಳುವಾಗ, ಈಗ ಪೂರ್ವ ದಿಕ್ಕು ಪರಲೋಕ ಅಂತ ಹೇಳುವಾಗ ಈಗ ದಕ್ಷಿಣ ದಿಕ್ಕು ಯಾವ ಸ್ಥಳದಲ್ಲಿ ಇರ್ತದೆ?
ಲೋಕ ಅಲ್ವಾ, ಈ ಭೂಮಿ. ಪರಲೋಕ ಅಲ್ಲ, ಈ ಭೂಮಿ ಅಲ್ವಾ ಸಹೋದರ ಸಹೋದರಿ. ಆಗಿರುವಾಗ ಈ ದೀಪಸ್ತಂಭವನ್ನು ಸ್ತಂಭವನ್ನು ಅದನ್ನ ಮಾಡುವ ರೀತಿ, ಅದು ಉರಿಯುವ ರೀತಿಯ ಎಲ್ಲವೂ ಯಾವ ಕಡೆಯಿಂದ ಅದನ್ನ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ, ಅದು ಭೂಮಿಯಿಂದ ಅದನ್ನ ನೋಡ್ರಿ. ಈ ದೀಪಸ್ತಂಭ ಉತ್ಪತ್ತಿ ಆಗೋದೇ, ಅದನ್ನ ನಿಲ್ಲಿಸ್ಬೇಕಾಗಿರುವ ಜಾಗವೇ ಅದು ಯಾವ ಕಡೆ ಅಂತ ಹೇಳಿದ್ರೆ ಈ ದಕ್ಷಿಣ ಕಡೆ ಅಂತ ನೋಡಿವಿ ಸಹೋದರ ಸಹೋದರರೇ. ಆಮೇಲೆ ನಾವು ಯಾವ್ದಪ್ಪ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಿದೀವಿ. ಏನಂತ ಹೇಳಿದ್ರೆ ಈ ದೀಪಸ್ತಂಭ ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ಹೇಳುವಾಗ, ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತು. ಯಾವ್ದಕ್ರಿ? ಈ 7 ದೀಪಸ್ತಂಭ ಅಂತ ಹೇಳುವಾಗ 7 ದೀಪಸ್ತಂಭ ಅಲ್ಲ, ಒಂದು ದೀಪಸ್ತಂಭ. ಆ ದೀಪಸ್ತಂಭಕ್ಕೆ 3 ಕೊಂಬೆಗಳು ಇರೋದ್ರಿಂದ ಅದನ್ನ 7 ದೀಪಸ್ತಂಭ ಅಂತ, 7 ಕ್ಯಾಂಡಲ್ ಸ್ಟಿಕ್ ಅಂತ ಹೇಳ್ತಾರೆ ಅದನ್ನ. ಓಕೆ, 7 ದೀಪಸ್ತಂಭ ಅಂತ ಬರಲ್ಲ. ಅದಕ್ಕೆ ಸ್ವಲ್ಪ ನಾವು ಓದುವಾಗ ದೀಪಸ್ತಂಭ ಅಂತ ಹೇಳುವಾಗ ಅದು ಒಂದೇ ದೀಪಸ್ತಂಭ. ಸ್ತಂಭ ಅನ್ನೋದು ಒಂದು, ಅದು ನಡುವಲ್ಲಿ ಇರೋದು 6 ಕೊಂಬೆಗಳು. ಈ ಕೊಂಬೆಗಳು ಇರುವ ಈ ದೀಪಸ್ತಂಭ ಅಂತ ನಾವು ನೋಡ್ತೀವಿ ಅಲ್ವರ. ಇದು ಯಾವ್ದಕ್ಕೆ ಹೋಲಿಕೆ ಆಗ್ತದೆ? ಸಭೆಗೆ ಅಂತ ನೋಡ್ತೀವಿ. ಹಂಗಾದ್ರೆ ಯಾಕೆ 7 ಐತೆ ಅದ್ರಲ್ಲಿ? ಆ 7 ದೀಪಸ್ತಂಭ ಯಾವ್ದನ್ನ ಸೂಚನೆ ಆಗ್ತದೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಅವುಗಳು ನಾವು ಪ್ರಕಟಣೆಯಲ್ಲಿ ಓದುವಾಗ 7 ಸ್ಟೇಜಸ್ ಅಂತ ಹೇಳುವಾಗ 7 ಸಭೆಯಿನ ಕಾಳುಗಳು, ಅದರ ಒಂದು ಸ್ಟೇಜ್ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇದು ಏನಾಯ್ತು ಅಂತ ಹೇಳಿದ್ರೆ ಬಹಳ ಮುಖ್ಯವಂತ ಒಂದು ಪಾಠವನ್ನು ನೋಡುವಾಗ ಈ ದೀಪಸ್ತಂಭ ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಸಭೆ ಎನ್ನುವಾಗ ಬರೀ ಸಭೆ ಮಾತ್ರ ಅಲ್ಲ, 7 ಕಾಲಗಳಲ್ಲಿ ಇದ್ದಿದ್ದಂತ ಸಭೆಗಳು, 7 ಕಾಲಗಳಲ್ಲಿ ಇರುವ ಸಭೆಗಳು ಅಂತ ನಾವು ನೋಡಿದೀವಿ. ಅದೇ ತರ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇವು ಯಾವ ದೀಪಸ್ತಂಭವನ್ನು ಯಾವ್ದ್ರಲ್ಲಿ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಚಿನ್ನದಲ್ಲಿ ಮಾಡ್ಬೇಕಂತ. ಯಾವೊಂದು ಡಿಸೈನ್ ಅಲ್ಲಿ ಮಾಡ್ಬೇಕು ಇದನ್ನ ಅಂತ ಹೇಳುವಾಗ ಯಾವ ಒಂದು ಡಿಸೈನ್ ಅಲ್ಲಿ ಮಾಡ್ಬೇಕ್ರಿ? ಏನನ್ನೆಲ್ಲ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಹೋದರ ಸಹೋದರಿ, ಅದು ಚಿನ್ನದಲ್ಲೇ ಮಾಡ್ಬೇಕು. ಆದ್ರೆ ಅದನ್ನ ಅದನ್ನ ಒಂದು ಶೇಪ್ ಅಂತ ಹೇಳಿದ್ರೆ ಅದನ್ನ ಯಾವ ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ಬೇಕು. ಯಾಕಂದ್ರೆ ಅದು ನನ್ಗೆ ಗೊತ್ತಿದ್ದಂಗೆ ಅದು ಏನಾಗ್ಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಥ್ರೆಡ್ ಸಹೋದರ ಸಹೋದರಿಯರೇ, ಅದು ಏನಾಗ್ಬಾರ್ದು ಅಂತ ಹೇಳಿದ್ರೆ ಅದು ಒಂದು ಮಿಷನರಿ ಕೆಲಸದಲ್ಲಿ ಮಾಡಂಗಿಲ್ಲ, ಮೋಲ್ಡಿಂಗ್ ಮಾಡಂಗಿಲ್ಲ. ಅದನ್ನ ಎಲ್ಲ ಅಟ್ಯಾಚ್ ಮಾಡಬೇಕು, ಎಲ್ಲ ಏನ್ ಮಾಡ್ಬೇಕು, ಒಂದಕ್ಕೊಂದು ಸೇರ್ಸ್ಬೇಕು. ಆದ್ರೆ ಅದು ಯಾವ್ದೋ ಒಂದು ಅಲ್ವಾ, ಯಾವ್ದೋ ಒಂದು ಹಣ್ಣಾಗ್ಲಿ ಮೊಗ್ಗಾಗ್ಲಿ ಅದಕ್ಕೆ ಹೂ ಆಗ್ಲಿ, ಯಾವ್ದೋ ಒಂದು ವಿಷಯದಿಂದ ಆ ಕಾರ್ಯದಿಂದಾನೇ ಮಾಡ್ಬೇಕು ಅಂತ ಹೇಳಿದ್ರು. ಯಾವ ಹೂವಾರಿ ಅದು? ಬಾದಾಮಿ ಹೂವು. ಇದನ್ನ ಯಾಕೆ ಇಟ್ಕೊಳ್ರಿ? ಬಾದಾಮಿ ಹೂವು, ಬಾದಾಮಿ ಹಣ್ಣು, ಅದರ ಮೊಗ್ಗು ಅಲ್ವಾ, ಅದಿದ್ದಂತ ಬಾದಾಮಿ ಇರೋದನ್ನ ಬಾದಾಮಿಯಲ್ಲಿ ಇವೆಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಯಾಕೆ ಬಾದಾಮಿ ಅಂತ ಹೇಳುವಾಗ ಅದು ಯಾವ್ದನ್ನ ಸೂಚನೆ ಆಗ್ತದೆ? ಅದು ಬಾದಾಮಿ ಅಂತ ಹೇಳುವಾಗ ಯಾಕಪ್ಪ ಇದನ್ನ ಸೂಚನೆ ಆಗ್ತದೆ? ಬಾದಾಮಿ ಹೂ, ಬಾದಾಮಿ ಆ ಒಂದು ಮೊಗ್ಗು, ಆ ಬಾದಾಮಿ ಇರುತ್ತೆ, ಬಾದಾಮಿ ಕೂಡ ಅದರಲ್ಲಿ ಇರುತ್ತೆ. ಯಾಕೆ ಇದನ್ನ ಹೇಳಿದ್ರು? ಏನಕ್ಕೆ ಅದು ಸೂಚನೆ ಆಗ್ತದೆ? ಆರೋಣಿನ ಚಿಗುರಿನ ಕೋಳು ನಮಗೆ ಗೊತ್ತಿದ್ದಂಗೆ, ಫೈನ್. ಈಗ ಆರಿನ ಚಿಗುರಿನ ಕೋಳು ಅಂತ ನಾವು ಅದನ್ನ ಕೂಡ ನೋಡಿದೀವಿ. ಅದು ಮತ್ತೆ ಸಹೋದರ ಸಹೋದರರೇ, ಸರಿ, ಈಗ ಅದನ್ನ ಯಾವ ತರ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಪಾಠ ಇದೆ. ಯಾವ್ದಂತ ಹೇಳಿದ್ರೆ ಅದನ್ನ ಯಾವ ತರ ಮಾಡಬೇಕು ಅಂತ ಕೇಳುವಾಗ ಅದರಲ್ಲಿ ಓದೋಣ ಸಿಸ್ಟರ್. 25ನೇ ಅಧ್ಯಾಯ 36ನೇ ವಾಕ್ಯ ಓದಿ. ವಿಮೋಚನ ಕಂಡ 25ನೇ ಅಧ್ಯಾಯ 36ನೇ ವಾಕ್ಯ. ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಾಗಿ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿಸಬೇಕು.
ನಕಾಶೆ ಕೆಲಸ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ನಕಾಶೆ ಕೆಲಸದಿಂದ ಮಾಡಬೇಕು ಅಂದ್ರೆ ಏನರ್ಥ? ಎಲ್ರಿ ಯಾರಾದ್ರೆ ನಮ್ಗೆ ಅರ್ಥ ಆಗಿರೋರು ಕ್ಲೀನ್ ಆಗಿ ಹೇಳಿ. ಆ ನಕಾಶೆ ಕೆಲಸ ಅಂದ್ರೆ ಏನ್ರಿ? ಬ್ರದರ್ ಸಿಸ್ಟರ್ಸ್ ಯಾರಾದ್ರೂ ಮಾತಾಡಿ. ನಕಾಶೆ ಯಾಕಂದ್ರೆ ಪರ್ಫೆಕ್ಟ್ ಇಂಗ್ಲಿಷ್ ಕ್ಲಿಯರಿಟಿ ಇರ್ಬೇಕು. ಅದು ಯಾವುದು? ಸುತ್ತಿಗೆಯಿಂದ ಅದು ಆ ಕೈಯಿಂದ ನಕಾಶೆ ಕೆಲಸ ಅಂತ ಹೇಳುವಾಗ ಸುತ್ತಿಯಲ್ಲಿ ಹೊಡಿಬೇಕು, ಇದೇ ಮುಖ್ಯ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ, ಕನ್ನಡದಲ್ಲಿ ಬಹಳ ಪದಗಳು ಬಂದು ಬಹಳ ಹೈಯರ್ ಇದು ಪದಗಳೈತೆ. ಅದರಿಂದ ಅದು ಹಳೆ ಕನ್ನಡದಿಂದ ನಮಗ್ ಕೂಡ ಅರ್ಥ ಆಗಲ್ಲ. ಕೆಲವು ನಕಾಶೆ ಕೆಲಸಗಳು ಅಂದ್ರೆ, ನಕಾಶೆ ಕೆಲಸ ಅಂತ ಕೇಳಿದ್ರೆ ಸುತ್ತಿಯಲ್ಲಿ ಒಡೆದು 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 ಅದನ್ನ ಸರಿಯಾದ ರೀತಿಯಲ್ಲಿ ಅದು ರೂಪ ಬರೋ ತನಕ ಅದನ್ನ ಹೊಡಿಬೇಕು ಅಂತ, ಅದನ್ನ ನಕಾಶೆ ಕೆಲಸದಿಂದ ಮಾಡಬೇಕು ಅಂತ ಹೇಳಿ ನೋಡ್ತೀವಿ. ಹಾಗಿರುವಾಗ ಈ ಚಿಗುರಿನ ಕೋಲು ಯಾರಪ್ಪ ಅಂತ ಕೇಳಿದ್ರೆ ಈ ನೋಡ್ರಿ, ಇವೆಲ್ಲ ಈ ಹೂವೆಲ್ಲ ರೆಡಿ ಮಾಡ್ಬೇಕು. ಅದು ಚಿಗುರಿನ ಕೋಲಲ್ಲಿ ಹೆಂಗೆ ಒಂದು ಆರೋಣಿಗೆ ಆ ಚಿಗುರಿನ ಕೋಲನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಈ ಒಂದು ಪುಷ್ಪ ಆ ಒಂದು ಬಾದಾಮಿ ಹೂವದಿಂದ ಆ ಒಂದು ವಿಷಯದಲ್ಲಿ ಮಾಡೋ ಕಾರಣ, ಅದರಲ್ಲಿ ಹೂವ ಆ ಒಂದು ಹಣ್ಣಲ್ಲಿ ಮಾಡುವ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಅದು ಏನಕ್ಕೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ಅದು ಯಾಜಕನನ್ನ ಈ ಸೂಚನೆ ಮಾಡ್ತದೆ. ಅದು ಮಾತ್ರ ಅಲ್ಲ, ಅದು ಯಾವ್ದನ್ನ ಸೂಚನೆ ಮಾಡ್ತದೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಂತಿದೆ ಅಂದ್ರೆ ಆಯ್ಕೆ. ಯಾರು ದೇವರನ್ನು ಮೋಶೆ ಏನ್ ಅನ್ಕೊಂಡಿದ್ರು ಜನ ಅಂತ ಹೇಳಿದ್ರೆ, ಮೋಶೆ ಆ ಸಹೋದರನ ನೇಮಿಸಿ ಅವ್ರ ಮುಖಾಂತರನೇ ಇವ್ ಕೆಲಸ ಎಲ್ಲ ಮಾಡ್ತಾರೆ ಅಂತ ಹೇಳಿ ಆ ಜನರು ತಿಳ್ಕೊಂಡಿರುವಾಗ, ಆವಾಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದು ದೇವರಿಂದ ಆಯ್ಕೆ ಮಾಡಿರುವ ಆ ಮಹಾಯಾಜಕನು ದೇವರಿಂದ ಆಯ್ಕೆ ಮಾಡಿರುವ ಅಂತ ಹೇಳಿ ಅದಕ್ಕೆ ಈ ಸೂಚನೆಯವಾಗಿ ಈ ಬಾದಾಮಿ ಹೂವು, ಆ ಚಿಗುರಿನ ಕೋಲು ಅಂತ ನಾವು ನೋಡ್ತೀವಿ. ಅದೇ ತರ ನಮಗ್ ಕೂಡ ಅದು ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಅದನ್ನ ತಗೊಂಡು ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಆ ಮಂಜೂಷ ಪೆಟ್ಟಿಯಲ್ಲಿ ಇಡಬೇಕು ಅಂತ ಹೇಳಿದ್ರೆ. ಮಂಜೂಷ ಪೆಟ್ಟಿ ಏನಪ್ಪಾ ಅಂತ ಹೇಳಿದ್ರೆ, ಅದು ಅಮೃತವಾದ ಇರುವ ಆ ಪೆಟ್ಟಿಯಲ್ಲಿ ಇದ್ದಿದ್ದಂತ 3 ವಿಷಯಗಳು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಚಿಗುರಿನ ಕೋಲು, ಮತ್ತೆ ಆ ದೇವ್ರು ಕೊಟ್ಟಿದ್ದಂತ ಆ ಕಟ್ಟಳೆಯ ಹಳೆಗೆ, ಆಮೇಲೆ ನೋಡ್ಬೇಕಾದ್ರೆ ಕಲ್ಲು, ಆಮೇಲೆ ನೋಡ್ಬೇಕಾದ್ರೆ ಒಂದು ಆ ಮಣ್ಣ. ಇದೆಲ್ಲ ಏನಕ್ಕಪ್ಪ ಸೂಚನೆ ಆಗ್ತದೆ ಅಂತ ಹೇಳಿದ್ರೆ, ಇದೆಲ್ಲ ಅಮೃತವಾಗಿ ಸೂಚನೆ ಆಗ್ತಿದೆ ಅಂತ ನಮ್ಗೆಲ್ಲ ಗೊತ್ತಿತ್ತು. ಸರಿ, ಇಲ್ಲಿಗೆ ನಾವು ಅನೇಕ ಲೆಕ್ಕವನ್ನು ಮಾಡಿದ್ದೀವಿ. ಬಟ್ ಆ ಲೆಕ್ಕ ಬಂದು ನಾವು ಒಂದು ಭಾಗ ಲೆಕ್ಕ ಮಾತ್ರ ಮಾಡಿದ್ದೀವಿ. ಅದನ್ನ ಮತ್ತೆ ಅದು ಕೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಸ್ಟಡಿ ಮಾಡಿದ್ರೆ ಅದು ಚೆನ್ನಾಗಿರ್ತದೆ. ಸಹೋದರ ಸಹೋದರಿಯರೇ, ಈ ದೀಪಸ್ತಂಭ ಯಾವ್ದನ್ನ ಹೋಲಿಕೆ ಮಾಡ್ತಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಯಾಜಕರು, ಇನ್ನೊಂದು ಕಡೆ ಈ ದೀಪಸ್ತಂಭವನ್ನ ಅದರ ಒಂದೊಂದು ಹೂವ, ಅದನ್ನ ಬಾದಾಮಿ ಹೂವ, ಮತ್ತೆ ಅದನ್ನ ಒಂದು ಆ ಪುಷ್ಪ ಮೊಗ್ಗು, ಅದರಲ್ಲಿ ಇದ್ದಿದ್ದಂತ ಇನ್ನೊಂದು ಆ ಪಾತ್ರೆ ಚಿಕ್ಕದಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಪಾತ್ರೆಯನ್ನು ಮಾಡಬೇಕು. ಅದನ್ನ ಇವೆಲ್ಲ ಏನಕ್ಕಪ್ಪ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಎಲ್ಲ ದೇವರ ಮಕ್ಕಳು, ಆತನ ಆಯ್ಕೆ ಮಾಡಿರುವ ಮಕ್ಕಳು ದೇವರ ವಾಕ್ಯದಿಂದ ಏನಾಗ್ತಾರೆ ಅಂತ ಕೇಳಿದ್ರೆ ಜನಿಸಲ್ಪಡೋದನ್ನ ಅದು ಸೂಚನೆ ಮಾಡ್ತದೆ. ಅದಕ್ಕೆ ನಾವು ಏನ್ ನೋಡಿದ್ದೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಆ ಲೆಕ್ಕವನ್ನು ತೋರಿಸಿದ್ವಿ. ಏನಪ್ಪ ಲೆಕ್ಕ ಅಂತ ಹೇಳಿದ್ರೆ, ಅದು 6 ಸ್ತಂಭಗಳು ಇಲ್ಲಿ ನೋಡ್ರಿ, ಅಲ್ಲಿ ಹೂವ, ಮತ್ತೆ ಅದರ ಒಂದು ಪಾತ್ರೆ, ಆಮೇಲೆ ಅದು ಮೊಗ್ಗು. ಈ ಮೂರು ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದೆ ಏನಂತ ಕೇಳಿದ್ರೆ, ಅದು ದೇವರ ವಾಕ್ಯ ಅಂದ್ರೆ ಅದು ಬೈಬಲ್ಗೆ ಅಲ್ವಾ, ಈ ಒಂದು ಏನಂತ ಕೇಳಿದ್ರೆ ಸಹೋದರ ಸಹೋದರಿ ಬೈಬಲ್ಗೆ ಹೋಲಿಕೆ ಆಗ್ತದೆ ಅಂತ ನೋಡ್ತೀವಿ. ಅದು ಬರೀ ಹಳೆ ಒಡಂಬಡಿಕೆ ಮಾತ್ರ ಅಲ್ಲ, ಅದು ಹೊಸ ಒಡಂಬಡಿಕೆ ಕೂಡ ಅದು ಏನಾಗ್ತದೆ ಅಂತ ಕೇಳಿದ್ರೆ ದೇವರ ವಾಕ್ಯದಿಂದ ಅವರು ಜನಿಸಲ್ಪಡೋರೇ ಅದನ್ನ ಸೂಚನೆ. ಈ 7 ಸಭೆ ಇರೋರ್ನ ಹೆಂಗಪ್ಪ ಇವರು ಹುಟ್ಟಿದ್ರು, ಯಾವ ತರ ಜನಿಸಲ್ಪಟ್ಟಿದ್ರು ಅಂತ ಕೇಳಿದ್ರೆ ದೇವರ ವಾಕ್ಯವನ್ನು ಸೂಚನೆ ಮಾಡ್ತಿದೆ ಅಂತ ಇವೆಲ್ಲ ನಾವು ಸ್ಟಡಿ ಮಾಡಿದಿರಿ. ಇನ್ನ ಫಿನಿಶಿಂಗ್ ಆಗುವಾಗ ಫುಲ್ ಫಿನಿಶ್ ನಾವು ನೋಡೋಣ ಅದ್ರ. ಯಾಕಂದ್ರೆ ಇದರಲ್ಲಿ 1,44,000 ಲೆಕ್ಕ ಬರ್ತದೆ. ಒಂದು ಲೆಕ್ಕ ಮಾಡಿ ಆ ಲೆಕ್ಕ ಏನಪ್ಪ ಕೊಡುತ್ತೆ ಅಂತ ಕೇಳಿದ್ರೆ, ಈ ದೀಪಸ್ತಂಭ 1,44,000 ಲೆಕ್ಕ ಮಾಡುವಾಗ ಬರುತ್ತದೆ.
ಮೊದಲು ಇದನ್ನ ನಾವು ತಿಳ್ಕೊಂಡ್ರೆ ಆಮೇಲೆ ನಾವು ಆ ಪಾಠಕ್ಕೆ ಹೋಗೋಣ ರೀ. ಸರಿ, ಈಗ ಇರುವಾಗ ಸಹೋದರ ಸಹೋದರಿಯರೇ, ಅದರಲ್ಲಿ ಇದ್ದಿದ್ದಂತ ವಿಷಯಗಳು, ಅದರಲ್ಲಿ ಇದ್ದಿದ್ದಂತ ಕತ್ರಿಗಳು, ಆ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಕೂಡ ಅದನ್ನ ಮಾಡಿಸಿದ್ರು. ಆಮೇಲೆ ಅದರ ಎಣ್ಣೆ ಬಹಳ ಮುಖ್ಯ ಕೂಡ ಏನಂತ ಕೇಳಿದ್ರೆ, ಅದರ ಎಣ್ಣೆ ಏನಂತ ಕೇಳಿದ್ರೆ ಎಣ್ಣೆ ಮರ ಅಂತ ಹೇಳಿ ಆಲಿವ್ ಆಯಿಲ್. ಆ ಆಲಿವ್ ಆಯಿಲ್ ಇಂದ ಅದು ಮಾಡಬೇಕು ಅಂತ ನೋಡುವಾಗ, ಈಗ ಈ ಚಿನ್ನದಿಂದ ಇದನ್ನ ಮಾಡಬೇಕು ಅಂತ ಹೇಳ್ತೀವಿ. ಸಹೋದರ ಸಹೋದರಿ, ಇದೆಲ್ಲ ಮಾಡಿರೋ ವಿಷಯಗಳೆಲ್ಲ ನಾವು ನೋಡ್ಬೇಕಾದ್ರೆ ಅಪೊಸ್ತಲನಾದ ಪೌಲು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವೆಲ್ಲ ಒಂದು ಛಾಯವಾಗಿದೆ ಅಂತ ಹೇಳ್ತಾರೆ ಅಲ್ವಾ. ನೋಡ್ಬೇಕಾದ್ರೆ ನೋಡಿ, ಒಂದೇ ಒಂದು ಏನ್ರಿ ಒಂದು ತಲಾಂತಲ್ಲಿ ಆ ಚಿನ್ನದಲ್ಲೇ ಇವೆಲ್ಲ ಮಾಡ್ಬೇಕು ಅಂತ ಹೇಳುವಾಗ, ಇಟ್ ಈಸ್ ಒನ್ ಪೀಸ್ ಅಂತ ಹೇಳ್ತಾರೆ. ಒಂದು ಪೀಸು ಅಂತ ಹೇಳುವಾಗ ಒಂದೇ ಕರೆ, ಅವರಿಗೆ ಆ ಕರೆ ಕೊಡ್ತಾರೆ. ಆ ಕರೆದಲ್ಲಿ ಸೀಲ್ಡ್ ಅಂತ ಹೇಳುವಾಗ ಇಷ್ಟೇ ಇರಬೇಕು ಅಂತ ಹೇಳುವಾಗ, ಇದು ಬಹಳ ಮುಖ್ಯ ರೀ. ಇಷ್ಟೇ ಇರಬೇಕು ನೋಡ್ರಿ. ಈ ಪೀಸ್ ಅಲ್ಲೇ ನೀನ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಆ ದೀಪ ಸ್ತಂಭ ಮಾಡ್ಬೇಕು ಅಂದ್ರೆ ಅರ್ಥ ಏನರ್ಥ ಅಂತ ಕೇಳಿದ್ರೆ, ಅಲ್ಲಿ ಪರಲೋಕಕ್ಕೆ ಹೋಗುವರು ಅಥವಾ ಅಮರತ್ವ ಪಡ್ಕೊಳ್ಳುವರು. ಚಿನ್ನ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಅದು ಒಂದೇ ಪೀಸ್ ಅಂತ ಕೇಳಿದ್ರೆ ಸೀಲ್ ಆಗ್ತದೆ. ಸೀಲ್ ಅಂತ ಹೇಳುವಾಗ ಆ ನಂಬರ್ ಬಿಟ್ಟು ಇಲ್ಲ, 1,44,000 ನಂಬರ್ ಬಿಟ್ಟು ಒಂದು ಕೂಡ ಕೊರತೆ ಆಗಲ್ಲ, ಒಂದು ಕೂಡ ಜಾಸ್ತಿ ಆಗಲ್ಲ. ಆದ್ರಿಂದನೇ ಇದು ಒಂದು ಪೀಸ್ ತಗೊಂಡ್ಬಿಟ್ರೆ ಆ ಪೀಸಲ್ಲೇ ನೀವು ಮಾಡ್ಬೇಕು ಅಂತ ಕೇಳಿದ್ರೆ, ದೇವ್ರು ಅದನ್ನ ಸೀಲ್ ಮಾಡಿದ್ರು ಅಂತ ಕೇಳ್ತಾರೆ, ಮುದ್ರೆಯನ್ನ ಹಾಕಿದ್ದಾರೆ. ಆ ಮುದ್ರೆ ಎಷ್ಟಪ್ಪ ಅಂತ ಕೇಳಿದ್ರೆ 1,44,000. ನಮ್ಗೆ ಗೊತ್ತು, ಪ್ರಕಟಣೆಯಲ್ಲಿ ಬರ್ದಿರೋ 1,40,000. ಅದರಲ್ಲಿ ಒಬ್ಬರು ಕೂಡ ಮೇಲಾಗೋದಿಲ್ಲ, ಒಬ್ಬರು ಕೂಡ ಕಮ್ಮಿ ಆಗೋದಿಲ್ಲ ಅಂತ ನಾವು ನೋಡ್ತೀವಿ. ಆದ್ರಿಂದ ನೋಡ್ತೀವಿ ಇವೆಲ್ಲ ಏನು ಅಂತ ಕೇಳಿದ್ರೆ, ಅಪೊಸ್ತಲರು ಬರೆಯುವಾಗ, ಅಪೊಸ್ತಲ ಪೌಲ್ ಬರೆಯುವಾಗ ಇವೆಲ್ಲ ಛಾಯವಾಗಿದೆ ಅಂತ ಹೇಳ್ತಾರೆ. ವಾಕ್ಯ ಓದೋಣ. ಹೆಬ್ರಿಯರಿಗೆ 8ನೇ ಅಧ್ಯಾಯ 5ನೇ ವಾಕ್ಯ, 8:5. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ನೋಡಿದ್ರೆ ಸಹೋದರ ಸಹೋದರಿಯರೇ, ಅದು ಪ್ರತಿಯೊಂದು ಕೂಡ ಯಾವ ರೂಪ ಅಂತ ಹೇಳಿದ್ರೆ ಒಂದು ಛಾಯದ ರೂಪದಲ್ಲಿ ಇತ್ತು ಅಂತ ಹೇಳ್ತಾರೆ. ಇವೆಲ್ಲ ಪರಲೋಕದಲ್ಲಿ ಇರುವ ನೋಡಿದ್ರೆ ದೇವಾಲಯಕ್ಕೆ ಒಂದು ಪ್ರತಿರೂಪ ಅಂತ ಹೇಳ್ತಾರೆ. ಪರಲೋಕದಲ್ಲಿ ಇರುವ ಒಂದು ದೇವಾಲಯ, ಪರಲೋಕದಲ್ಲಿ ನಾವ್ ಏನ್ ಅನ್ಕೊಂಡಿದೀವಿ ಅಂತ ಕೇಳಿದ್ರೆ, ನೋಡಿ ಸಹೋದರ, ಪರಲೋಕದಲ್ಲಿ ಒಂದು ದೇವಾಲಯ ಇರ್ತದೆ, ಆ ಒಂದು ರೂಪದಲ್ಲೇ ಆ ಒಂದು ಛಾಯದಲ್ಲೇ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ. ಪರಲೋಕದಲ್ಲಿ ಒಂದು ದೇವಾಲಯ ಕಟ್ಟುವಾಗ ಅಲ್ಲಿ ಚಿನ್ನವೆಲ್ಲ ಹಾಕಿ ಒಂದು ದೇವಾಲಯ ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ಲ. ಸಹೋದರ ಸಹೋದರಿ, ಆ ಆಲಯ ನಾವೇ ಅಂತ ಹೇಳ್ತಾರೆ. ಹಂಗಾದ್ರೆ ಈ ಆಲಯ ನೀವೇ. ಪರಲೋಕಕ್ಕೂ ಹೋಗೋರ ಒಂದು ಛಾಯವಾಗಿ ಇದನ್ನ ತೋರಿಸ್ತದೆ. ಹಾಗಾದ್ರೆ ನಮ್ಮ ಬಗ್ಗೆ ಏನ್ ಹೇಳುವಾಗ ಇವೆಲ್ಲ ಯಾರಪ್ಪ ಅಂತ ಕೇಳಿದ್ರೆ, ಪರಲೋಕಕ್ಕೆ ಹೋಗುವವರಿಗೆ ಪರಲೋಕದಲ್ಲಿ ಆಲಯವಾಗಿರುವಾಗ ಇವರ ಒಂದು ಪ್ರತಿರೂಪವನ್ನೇ ಅಲ್ಲಿ ಮೋಶೆಗೆ ಕೊಟ್ಟಿರೋಂತ ದೇವದರ್ಶನ ಗೂಡಾರ ಒಂದು ಛಾಯವಾಗಿದೆ ಅಂತ ನೋಡ್ರಿ. ಆಗಿರುವಾಗ ಇದನ್ನ ನಮ್ಮ ಬಗ್ಗೆ ಮಾತಾಡುತ್ತದೆ ಅಂತ ಇನ್ನೊಂದು ವಾಕ್ಯ ಕೂಡ ಓದೋಣ. ಹೆಬ್ರಿಯದಲ್ಲಿ 10ನೇ ಅಧ್ಯಾಯ 1ನೇ ವಾಕ್ಯ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರುಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ನೋಡಿದ್ರ, ಹಾಗಿರುವಾಗ ಧರ್ಮಶಾಸ್ತ್ರ ಅಲ್ಲಿ ಬರ್ದಿರುವ ಎಲ್ಲ ಕೂಡ ಅದು ಛಾಯವೇ. ಅದು ಯಾರನ್ನ ಕೂಡ ಏನ್ ಮಾಡೋ ಸಿದ್ಧಿಗೆ ತರೋದಿಲ್ಲ ಅಂತ ಹೇಳ್ತದೆ. ಆಗಿರುವಾಗ ಅದು ಯಾಕೆ ಸಿದ್ಧಿಗೆ ತರೋದಿಲ್ಲ ಅಂತ ಕೇಳಿದ್ರೆ, ಅದೊಂದು ಛಾಯೆ ಅಷ್ಟೇ. ಹಾಗಾದ್ರೆ ಸಿದ್ಧಿಗೆ ತರೋದು ಯಾವುದು? ಪರ್ಫೆಕ್ಷನ್ ಬರೋದು ಯಾವುದು? ನಿಜ ಸ್ವರೂಪ ಯಾವುದು ಅಂತ ಕೇಳಿದ್ರೆ, ಈಗ ನಡೀತಿರುವ ಇದೇ ನಿಜ ಸ್ವರೂಪ ಅಂತ ಹೇಳಿದ್ರೆ. 7 ಸ್ತಂಭ ಅಂತ ಹೇಳುವಾಗ ಅಲ್ಲಿ 7 ಸ್ತಂಭ ಮುಗಿಬೇಕು, ಅದೇ ನಿಜ ಸ್ವರೂಪ. ಆ 7 ಸ್ತಂಭ ಏನೆಲ್ಲ ಕೊಟ್ಟಿದ್ರು ಅದೆಲ್ಲ ನೆರವೇರ್ಬೇಕು. ಅದೇ ನಿಜವಾಗಿ ಇರುವ ಆ ಸ್ತಂಭವನ್ನು ಏನಾಗ್ತದೆ ಅಂತ ಕೇಳಿದ್ರೆ, ಆ ನಿಜ ಸ್ವರೂಪವಾಗಿ ನಮ್ಮಲ್ಲಿ ಸಿದ್ಧರಾಗಿ ಅದನ್ನ ಸಿದ್ಧ ಮಾಡ್ತಾರೆ ಅಂತ ಕೂಡ ನಾವು ಇಲ್ಲಿ ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದೋಣ. ಹೆಬ್ರಿಯದಲ್ಲಿ 9ನೇ ಅಧ್ಯಾಯ 23ನೇ ವಾಕ್ಯ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ
ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ನೋಡಿದ್ರ, ಹಂಗಂದ್ರೆ ಪರಲೋಕದಲ್ಲಿ ಇದ್ದಂತ ಪ್ರತಿರೂಪವಾಗಿರುವ ಅಂತ ಹೇಳ್ತಾರೆ. ಎಲ್ಲ ನೋಡ್ರಿ, ಇವಾಗ ಪ್ರತಿರೂಪ 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 ಅಂತ ಹೇಳ್ತಾರೆ. ಹಾಗಿದ್ರೆ ಅದರ ನಿಜ ಸ್ವರೂಪ ನಾವೇ ಅಂತ ಹೇಳ್ತಾರೆ. ಆದ್ರಿಂದ ಕ್ರಿಸ್ತನೇ ಅಂತ ಇನ್ನೊಂದು ವಾಕ್ಯ ಕೂಡ ಓದೋಣ. ಕೊಲೋಸಿಯರಿಗೆ 2ನೇ ಅಧ್ಯಾಯ 16-17 ಓದ್ರಿ. ಕೊಲೋಸಿಯರಿಗೆ 2ನೇ ಅಧ್ಯಾಯ 16-17. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಇಲ್ಲ, ಮುಂದೆ ಬರಬೇಕಾಗಿರುವ ಕಾರ್ಯಗಳ ಛಾಯವಾಗಿದೆ. ಇವುಗಳು ನಿಜ ಸ್ವರೂಪ ಕ್ರಿಸ್ತನೇ ಅಂತ ಡೈರೆಕ್ಟ್ ಆಗಿ ಹೇಳ್ತು. ಕ್ರಿಸ್ತನೇ ಅಂತ ಹೇಳುವಾಗ ಸಹೋದರ ತಲೆ ಮತ್ತೆ ಶರೀರ, ಅವ ಅಂಗಗಳು, ಸಭೆ, ಕ್ರಿಸ್ತಗಳೇ, ಇವು ಕ್ರಿಸ್ತರೇ ಅಂತ ಹೇಳ್ತದೆ. ಇವೆಲ್ಲ ನಿಜ ಸ್ವರೂಪ ಕ್ರಿಸ್ತನೇ. ಆ ಬರೆದಿರುವ ಎಲ್ಲಾ ವಿಷಯಗಳು ಏನಂತ ಕೇಳಿದ್ರೆ ಮುಂದೆ ಬರಬೇಕಾಗಿರುವ ಒಂದು ಕಾರ್ಯಗಳ ಒಂದು ಛಾಯೆ ಅಷ್ಟೇ ಆಗಿರುವಾಗ ಸಹೋದರರೇ, ಇಟ್ ಇಸ್ ಎ ಬಿಗ್ ಶ್ಯಾಡೋ ಅಂತ ಹೇಳ್ತಾರೆ. ಒಂದು ನೆರಳು ಅಲ್ವಾ? ನೆರಳು ನಮ್ಮ ಕೈ ಇಟ್ಟು ನೋಡಿದ್ರೆ, ಈಗ ಕೈ ಇಟ್ಟರೆ ಒಂದು ನೆರಳು ಇರ್ತದೆ. ಆ ನೆರಳು ಅದು ಬಂದು ಒಂದು ಛಾಯೆ ಅಷ್ಟೇ. ಅದರ ನಿಜ ಸ್ವರೂಪ ನಮ್ಮ ನಿಜವಾದ ಒಂದು ಕೈ ಅಂತ ಹೇಳುವಾಗ ಈಗ ನಡೀತಿರುವ ಈ ಒಂದು ವಿಷಯವೇ ಈ ಒಂದು ಸ್ವಾರ್ಥ ಕಾಲದಲ್ಲಿ ಆ ದೀಪಸ್ತಂಭವನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು. ನಮಗೆ ಆ ದೀಪಸ್ತಂಭ ಯಾವ ರೀತಿಯಲ್ಲಿ ರೆಡಿ ಮಾಡಿಸಿದ್ರೋ, ಅದನ್ನ ತಯಾರಿ ಮಾಡಿಸಿದ್ರೋ, ಅದೇ ತರ ಈ ಸ್ವಾರ್ಥ ಕಾಲದಲ್ಲಿ ಆ ದೀಪಸ್ತಂಭವಾಗಿ ಇರುವ ಸಭೆಯನ್ನ ಸಿದ್ಧಕ್ಕೆ ತರ್ತಾರೆ. ಸಭೆಯನ್ನ ಸಿದ್ಧಕ್ಕೆ ತರಬೇಕಾದ್ರೆ ಅದೇ ಅಲ್ಲಿಗೆ ಛಾಯವಾಗಿತ್ತು ಅಂತ ಹೇಳಿ. ಸಹೋದರರೇ, ನಮಗ್ ಗೊತ್ತು ಆ 7 ಸ್ತಂಭ ಅಲ್ವಾ? ಅದು ಕೂಡ ಓದ್ಬಿಡೋಣ. ಪ್ರಕಟಣೆಯಲ್ಲಿ 1ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ ಸಿಸ್ಟರ್. ಪ್ರಕಟಣೆ 1:20. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. 7 ಸಭೆಗಳು. ಆ ದೀಪಗಳು ಏನಪ್ಪಾ ಅಂತ ಕೇಳಿದ್ರೆ 7 ಸಭೆಗಳು ಅಂತ ಹೇಳಿದ್ರು. ಆ 7 ಸಭೆಗಳ ಕಾಲ ನೋಡ್ರಿ. 7 ಸ್ತಂಭಗಳ ಕಾಲ ಅಂತ ಹೇಳುವಾಗ ಸಹೋದರಿ, ನಾವು ಎಲ್ಲಿದ್ರಿ ಈಗ? ಆ 7 ಸ್ತಂಭ ಕಾಲದಲ್ಲಿ 1ನೇ ಸ್ತಂಭ ಮುಗೀತು, 2ನೇ ಸ್ತಂಭ ಮುಗೀತು, ಇಲ್ಲಿಗೆ 6ನೇ ಸ್ತಂಭ ಮುಗೀತು, ಆ ಕೆಳೆ ಮುಗೀತು, ಆ ಕೊಂಬೆಗಳು ಮುಗೀತು. ಈಗ 7ನೇ ದೀಪಸ್ತಂಭದಲ್ಲಿ ನಾವಿದ್ದೀರ್ರಿ. ನಾವು ಇವಾಗ ಇರುವಾಗ ನೋಡ್ರಿ, ನಾವೆಲ್ಲ ಯಾವ್ದ್ರೊಳಗೆ ಇದೀವಿ ಅಂತ ಹೇಳಿದ್ರೆ, ಈಗ ಒಂದು ವಾಕ್ಯ ಕೂಡ ಇದೆ, ಕ್ರಿಸ್ತನು ಅಲ್ವಾ ಆತನ ಒಳಗೆ ನಾವೆಲ್ಲ ಇದೀವಿ ಅಂತ ನೋಡ್ತೀವಿ ಅಲ್ವಾ. ಸೆಂಟ್ರಲ್ಲಿ ನೋಡ್ಬೇಕಾದ್ರೆ ಆ ದೀಪ ಸ್ತಂಭದಲ್ಲಿ ನಾವೆಲ್ಲ ಕೊಂಬೆಗಳಾಗಿ ಇದೀವಿ ಅಂತ ಒಂದು ವಾಕ್ಯ ಇದೆ. ಎಲ್ಲಾದ್ರೂ ಜ್ಞಾಪಕ ಇದೆಯಾ? ಒಂದು ವಾಕ್ಯ ಇದೆ, ನಾವೆಲ್ಲ ಕೊಂಬೆಗಳು ಅಂತ. ಆತನ ಕೊಂಬೆದಲ್ಲಿ ನಾವ್ ಇದೀವಿ ಅಂತ ಒಂದು ವಾಕ್ಯ. ಯಾವ್ದ್ರಿ ವಾಕ್ಯದು? ಯೋಹನ 15ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ ಸಿಸ್ಟರ್. ಯೋಹನ 15:5. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನೋಡಿದ್ರ ಸಹೋದರ, ಹಾಗಿದ್ರೆ ನಾನು ದ್ರಾಕ್ಷಿ ಬಳ್ಳಿ ಅಂತ ಹೇಳುವಾಗ ನೀವು ಕೊಂಬೆಗಳು ಅಂತ ಹೇಳ್ತಾರೆ. ಆದ್ರೆ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರೋದೇ. ಒಬ್ಬನ ನೀವು ನನ್ನನ್ನ ಬಿಟ್ಟು ಏನು ಮಾಡಲಾರಿ ಅಂತ ಹೇಳ್ತಾರೆ. ಹಾಗಿರುವಾಗ ನಾವು ಯಾರೆಲ್ಲ ಇದೀವಿ ಅಂತ ಕೇಳಿದ್ರೆ ಕ್ರಿಸ್ತನಲ್ಲೇ ಇರ್ಬೇಕ್ರಿ ಸಹೋದರ. ಹಾಗಿರುವಾಗ ಅವರು ದ್ರಾಕ್ಷಿ ಬಳ್ಳಿಯಾಗಿರುವ ಆ ಸೆಂಟ್ರಲ್ ಇರುವ ಸ್ತಂಭ ಅವರೇ, ನಾವೆಲ್ಲ ಕೊಂಬೆಗಳು ಅಂತ ಹೇಳ್ತಾರೆ. ನೀವು ನನ್ನಲ್ಲಿ ಇರಬೇಕು, ನಾನು ನಿಮ್ಮಲ್ಲಿ ಇರಬೇಕು ಅಂತ ಒಂದು ರಿಲೇಶನ್ಶಿಪ್, ಆ ಒಂದು ಸಂಬಂಧ ಯಾವಾಗೂ ನಾವು ಕ್ರಿಸ್ತನೊಳಗೇ ಇರ್ಬೇಕಂತೆ. ಆವಾಗ ಏನ್ ಹೇಳ್ತಾರೆ, ನೀವು ನನ್ನಲ್ಲಿ ನಾನು ಇಲ್ಲಿದಿರ ಏನು ಕೂಡ ಮಾರಲಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ನನ್ನನ್ನ ಬಿಟ್ಟು ಏನು ಕೂಡ ಮಾರಕ್ ಆಗೋದಿಲ್ಲ ಸಹೋದರ. ಹಾಗಿರುವಾಗ ನಾವೆಲ್ಲ ಕೊಂಬೆಗಳು ಕ್ರಿಸ್ತೊಳಗೆ ಏನ್ ಮಾಡಿದ್ವಿ? ಅಂಟಿಸಲ್ಪಟ್ಟಿರುವ ಕೊಂಬೆಗಳು.
ಕ್ರಿಸ್ತನಲ್ಲೇ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲಾ ಜೀವ ವಾಕ್ಯಗಳು, ಆತನ ಒಂದು ಎಲ್ಲಾ ಆಶೀರ್ವಾದಗಳು ಎಲ್ಲ ಅವರೇ ನಮಗೆ ಏನ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಅಂತ ನೋಡ್ತಾರೆ. ಆದ್ರೆ ಇಲ್ಲಿಗೆ ಏನ್ ಹೇಳ್ತಾರೆ ಕೇಳಿದ್ರೆ, ಆ ಒಂದು ದೀಪಸ್ತಂಭ ಯಾವ್ದ್ರಲ್ಲಪ್ಪ ಮಾಡಬೇಕು ಅಂತ ಕೇಳಿದ್ರೆ ಚಿನ್ನದಲ್ಲಿ ಮಾಡಬೇಕು ಅಂತ ಹೇಳಿ ಅಲ್ವಾ. ಆ ಚಿನ್ನ ಅಂತ ಹೇಳುವಾಗ ನಮಗೆಲ್ಲ ಏನಪ್ಪ ಗೊತ್ತಿದೆ, ಚಿನ್ನ ಅಂದ್ರೆ ಏನು? ಚಿನ್ನ ಯಾವ್ದಕ್ಕೆ ಹೋಲಿಕೆ ಆಗ್ತದೆ? ದೈವಿಕ ಹೇಳಿ. ದೈವಿಕ ಸ್ವಭಾವ. ದೈವಿಕ ಸ್ವಭಾವ. ಯಾಕೆ ಚಿನ್ನವನ್ನು ದೈವಿಕ ಸ್ವಭಾವವಾಗಿ ಹೇಳ್ತಾರೆ? ಚಿನ್ನವನ್ನು ಆ ಚಿನ್ನ ಅಂತ ಹೇಳುವಾಗ ಆ ಚಿನ್ನ ಲೋಕದಕ್ಕೆ ಯಾತಕ್ಕೆ ಅದನ್ನ ದಿವ್ಯ ಸ್ವಭಾವ ಅಂತ ಹೇಳಕ್ಕೆ ಅವಶ್ಯಕತೆ ಏನಾಯ್ತು? ಶುದ್ಧತೆ. ಬ್ರದರ್ ಅದು ಏನು ಚೇಂಜ್ ಆಗಲ್ಲ ಬ್ರದರ್, ಅದು ಎಷ್ಟು ಯಾವ್ದು ಅದನ್ನ ಅದೇನೋ ಅದು ಕ್ವಾಲಿಟಿ ಆಗ್ಲಿ ಅದನ್ನ ಇದು ಚೇಂಜ್ ವಂಡರ್ಫುಲ್. ನೋಡಿದ್ರ ಎಷ್ಟೇ ಕೂಡ ಬೆಂಕಿಯಲ್ಲಿ ಹಾಕಿದ್ರೆ ಕೂಡ ಏನಾಗಲ್ಲ ಅಂತ ಕೇಳಿದ್ರೆ ಅದರ ಗುಣ ಚೇಂಜ್ ಆಗೋದೇ ಇಲ್ಲ. ತಂದೆ ದೇವರು ಅದೇ ತರ ಅಂತ ಹೇಳ್ತಾರೆ. ಅದೇ ತರ ಅವ್ರು ಮಾತ್ರ ಅಲ್ಲ, ಆತನ ಮಕ್ಕಳು ಕೂಡ ಆತರ ಇರ್ಬೇಕು ಅಂತ ಆತರ ಏನ್ ಮಾಡ್ತಾರೆ, ಆಸೆ ಪಡ್ತಾ ಇದ್ದಾರೆ. ಅದೇ ಬಹಳ ಮುಖ್ಯ. ಅವರು ಆ ಚಿನ್ನದಿಂದ ಮಾಡ್ಬೇಕು ಅಂತ ಹೇಳುವಾಗ ಆ ಸಭೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಆ ಒಂದು ದೈವಿಕ ಸ್ವಭಾವದಲ್ಲಿ ನಾವು ಪಾಲಕಾರರಾಗಿ ಇರೋದಿಕ್ಕೆ ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಆದ್ರೆ ದೈವಿಕ ಸ್ವಭಾವ ಅಂತ ಹೇಳುವಾಗ ಅದನ್ನ ದೈವಿಕ ಸ್ವಭಾವ ಬರೀ ನಮಗೆ ಅಮೃತ್ವ ಸಿಕ್ಬಿಟ್ರೆ ಅದನ್ನ ಸಾಕ ಸಹೋದರ ಸಹೋದರಿ? ಇಲ್ಲ, ಆ ಗುಣಲಕ್ಷಣಗಳು ನಮ್ಮಲ್ಲಿ ಬರಬೇಕು. ನೋಡ್ರಿ, ನಾ ಏನ್ ಹೇಳ್ತಾನೆ ಕೇಳಿದ್ರೆ ನಾವು ಈ ಲೋಕದಲ್ಲಿ ಇದ್ದೀವಿ. ಈ ಲೋಕದಿಂದ ದೇವರು ನಮ್ಮನ್ನ ಎಲ್ಲಿ ಕರೆಸಿದ್ದಾರೆ ಅಂತ ಕೇಳಿದ್ರೆ ಆತನ ಯೋಜನೆದಲ್ಲಿ ನಮ್ಮನ್ನ ಕರೆಸಿದ್ದಾರೆ. ಅವ್ರು ಏನ್ ಕೊಡ್ತೀನಂತ ಪ್ರಾಮಿಸ್ ಮಾಡಿದಾರೆ, ಆತನ ಒಂದು ಪ್ರಾಣ ಇದು ನಮಗೆ ಒಂದು ಹಣ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ದಿವ್ಯ ಸ್ವಭಾವಕ್ಕೆ ಪಾಲುಗಾರರಾಗಿರೋದಿಕ್ಕೆ. ವಾಕ್ಯ ಕೂಡ ಓದೋಣ. 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಎಷ್ಟೊಂದು ವಾಗ್ದಾನ ಅಂತ ಕೇಳಿ ಈ ಲೋಕದ ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರೇ, ಈ ಒಂದು ದುರತನೆಯಿಂದ ನಾವು ಏನಾಗಿದ್ದೀವಿ ಅಂತ ಕೇಳಿದ್ರೆ ಈ ಲೋಕದ ದುರತನದಲ್ಲಿ ನಾವು ಇದ್ದೀವಿ ಸಹೋದರ ಸಹೋದರರೇ. ಆದ್ರೆ ತಂದೆಯ ದೇವರು ನಮಗೆ ಯಾವ್ದಕ್ಕೆ ಪಾಲುಗಾರರಾಗಿ ಇರೋದಕ್ಕೆ ನಮ್ಮನ್ನ ಕರೆಸಿದ್ದಾರೆ ಅಂತ ಹೇಳಿದ್ರೆ ದಿವ್ಯ ಸ್ವಭಾವ ವಾಗ್ದಾನದ ಮುಖಾಂತರ, ದೇವರು ವಾಕ್ಯದ ಮುಖಾಂತರ ನಮ್ಮನ್ನ ಕರೆಸಿ ದಿವ್ಯ ಸ್ವಭಾವಕ್ಕೆ ನಾವು ಪಾಲುಗಾರರಾಗಿ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ದಿವ್ಯ ಸ್ವಭಾವಕ್ಕೆ ಪಾಲುಗಾರರಾಗಿ ಇರ್ಬೇಕಂತ ಕೇಳಿದ್ರೆ ಅಲ್ಲಿ ಒಂದು ಸಿಂಹಾಸನ ಇರ್ತದೆ. ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳಕ್ ನಾವು ಹೋಗ್ತಿದ್ದೀರಾ? ಇಲ್ಲ. ಅದೇ ತರ ನಮಗೆ ಅಮೃತ್ವ ಸಿಕ್ಬಿಡ್ತದೆ, ಇನ್ನು ಮುಂದೆ ನಾ ಸಾಯಲ್ಲ ಆ ಒಂದು ಆಶಯದಲ್ಲಿ ಹೋಗ್ತಾ ಇದ್ದೀರಾ ಸಹೋದರ ಸಹೋದರಿ? ಇಲ್ಲ. ದಯವಿಟ್ಟು ಕೆಲವು ವಿಷಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ದಿವ್ಯ ಸ್ವಭಾವ ಎನ್ನುವಾಗ ಆತನ ಗುಣಲಕ್ಷಣಗಳು, ಆತನ ಗುಣಲಕ್ಷಣಗಳು ಏನಪ್ಪ ಗುಣಲಕ್ಷಣಗಳು? ತಂದೆಯ ದೇವರಲ್ಲಿ ಇದ್ದಿದ್ದಂತ ಗುಣಲಕ್ಷಣಗಳು ಅಂತ ಹೇಳುವಾಗ ನಮಗೆಲ್ಲ ಗೊತ್ತು. ಆತನ ದೊಡ್ಡ ಗುಣಲಕ್ಷಣ ಪ್ರೀತಿ. ದೇವರು ಅಂತ ಹೇಳಿದ್ರೆ ಆತನ ಪ್ರೀತಿನೇ ಬಹಳ ಮುಖ್ಯ. ಆ ಪ್ರೀತಿಯೇ ಅಮೃತ್ವರಿ. ನಮ್ಮಲ್ಲಿ ಅದು ಎದುರು ನೋಡ್ತಾ ಇರೋ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ನಾವು ದಿವ್ಯ ಆ ಒಂದು ಸ್ವಭಾವಕ್ಕೆ ಪಾಲುಗಾರರಾಗಿರ್ತೀವಿ ಅಂತ ಕೇಳಿದ್ರೆ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಕೇಳಿದ್ರೆ ದೇವರು ನಮ್ಮಲ್ಲಿ ಇಲ್ಲ ಅಂತ ಅರ್ಥ ಹೇಳ್ತಾರೆ. ದೇವರೇ ಪ್ರೀತಿ ಆಗಿರುವಾಗ ಈ ಪ್ರೀತಿಯ ಗುಣಲಕ್ಷಣಗಳು ನಮ್ಮಲ್ಲಿ ಯಾರದ್ದು ಬೆಳೆಸ್ಕೊಂತಾರೋ ಅದರಲ್ಲಿ ಪರಿಪೂರ್ಣತೆಯಾಗಿ ಯಾರು ಇರ್ತದೋ ಅವರೇ ಅಮೃತವನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಾವು ಎಲ್ಲಿದ್ದು ನಾವು ನೋಡ್ಬೇಕಾದ್ರೆ ದೇವರು ಇಟ್ಟಿದ್ದ ಯೋಜನೆಯಲ್ಲಿ ನಾವು ಆದಾಮನಿಂದ ಉಂಟಾದ ಮೇಲೆ ಆದಾಮನು ಮಾಡಿರೋ ಪಾಪದಿಂದ ನಾವು ಎಲ್ಲಿದ್ದಂತ ಕೇಳಿದ್ರೆ ಒಂದು ಶವಕ್ಕೆ ಸಮಾನವಾಗಿ ಈ ಲೋಕದಲ್ಲಿ ಇದ್ದಿದ್ದು. ಎಲ್ಲದಕ್ಕಿಂತ ನಾವು ಸತ್ತಿರವರಾಗಿದ್ದು ನಾವು. ಆದರೆ ದೇವರು ನಮ್ಮನ್ನ ಎಲ್ಲಿ ಕರೆಸ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರ ಆತನ ವಾಕ್ಯವನ್ನು ಕೊಟ್ಟು ಎಲ್ಲಿ ಕರೆಸ್ತಾರೆ? ದಿವ್ಯ ಸ್ವಭಾವಕ್ಕೆ ನಮ್ಮನ್ನ ಕರೆಸ್ತಾರೆ ಅಂತ. ದಿವ್ಯ ಸ್ವಭಾವಕ್ಕೆ ಕರೆಸ್ತಾರೆ ಅಂತ ಹೇಳಿದ್ರೆ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ನಮ್ಮನ್ನೆಲ್ಲ ನೋಡಿ ಇವರೆಲ್ಲ ದೇವ್ರು ಅಂತ ಹೇಳ್ತಾರೆ. ನಮ್ಮನ್ನ ನೋಡಿಬಿಟ್ಟು ದೇವ್ರು ಅಂತ ಹೇಳ್ತದೆ ಅಂತೆ. ಹೌದಾ? ನಾವೆಲ್ಲ ದೇವ್ರ
ಸಹೋದರಿ ನೋಡ್ರಿ, ಎಷ್ಟು ಕಂಪೇರ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಷ್ಟು ಹೋಲಿಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಮಕ್ಕಳೆಲ್ಲ ಇದಾರಲ್ಲ, ನೀವೆಲ್ಲ ದೇವ್ರು ಅಂತ ಹೇಳ್ತಾರೆ. ನಿಜವಾಗ್ಲಾ ವಾಕ್ಯ ಆತರ ಇದೆಯಾ? ನಾವೆಲ್ಲ ದೇವ್ರಂತ ಹೌದ್ರಿ, ನಿಮ್ ದೇವರುಗಳಂತ ವಾಕ್ಯ ನೋಡ್ರಿ ಸಹೋದರಿ, ಒಂದು ವಾಕ್ಯ ಓದನ. ಯೋಹಾನ 10ನೇ ಅಧ್ಯಾಯ 35ನೇ ವಾಕ್ಯ ಓದ್ರಿ. ಯೋಹಾನ 10ನೇ ಅಧ್ಯಾಯ 35ನೇ ವಾಕ್ಯ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ನೋಡಿದ್ರ ಸಾಕು ಸಹೋದರರೇ, ದೇವರ ವಾಕ್ಯವನ್ನು ಹೊಂದಿರುವವರು ಏನಂತ ಕೇಳಿದ್ರೆ ದೇವರುಗಳು ಎಂದು ಆತನನ್ನು ಹೇಳಿರು ಅಂತಿರ್ತಾರೆ ಅಲ್ವಾ? ಹಂಗಾದ್ರೆ ದೇವರ ವಾಕ್ಯದಿಂದ ಅದಕ್ಕೆ ಹೇಳ್ತೀನಲ್ಲ, ನಾವು ಏನಾಗಿದ್ದೀವಿ, ಹಳೆ ಸೃಷ್ಟಿಯಾಗಿದ್ದು ನಾವು ನಮ್ಮನ್ನು ಈಗ ಹೊಸ ಸೃಷ್ಟಿಯಾಗಿ ಯಾವ್ದ್ರಿಂದ ಉಂಟಾಗಿದ್ದೀವಿ ಅಂತ ಕೇಳಿದ್ರೆ ದೇವರ ವಾಕ್ಯ. ಆ ವಾಕ್ಯ ಯಾರಪ್ಪ ಅಂತ ಕೇಳಿದ್ರೆ ಆದಿಯಲ್ಲಿ ವಾಕ್ಯ ಇತ್ತು ಅಂತ ನೋಡ್ತೀವಿ. ಅದು ಕ್ರಿಸ್ತನ ಮುಖಾಂತರ ಬಂದಿದ್ದಂತ ವಾಕ್ಯ. ಆ ಕ್ರಿಸ್ತನ ಎಲ್ಲಪ್ಪ ಇದ್ರು ಅಂತ ಕೇಳಿದ್ರೆ ಅದು ದೇವರ ಹತ್ರ ಇದ್ದಿದ್ದಂತ ವಾಕ್ಯ. ನೋಡ್ರಿ, ಆಗಿರುವಾಗ ಆ ದಿವ್ಯ ಸುವಾಗಿ ಎಲ್ಲಿಂದ ಬಂತು ಅಂತ ಹೇಳುವಾಗ ಸಹೋದರರೇ, ತಂದೆಯ ದೇವರು ಮೊದಲೇ ಪರಲೋಕದಲ್ಲಿ ಇರುವಾಗ ಕ್ರಿಸ್ತನು ಆತನ ತಂದೆಯ ದೇವರು ಇದ್ದ ಅಮೃತ್ವದಿಂದನೇ ಕ್ರಿಸ್ತನು ಬಂದಿದ್ರು. ಇಲ್ಲಿಗೆ ವಾಕ್ಯವಾಗಿ ಬಂದಿದ್ನು. ಆ ವಾಕ್ಯ ನಮಗೆ ಸಾರಿದ್ನು. ಆ ವಾಕ್ಯ ನಮ್ಮಲ್ಲಿದೆ. ಆದ್ರಿಂದ ವಾಕ್ಯ ಯಾರ ಹತ್ರ ಇದೆಯೋ ಅವರೆಲ್ಲ ದೇವರು ಅಂತ ಕರೆಯಲ್ಪಡ್ತಾರೆ ಅಂತ. ಎಷ್ಟು ನಮಗೆ ನಮ್ಮ ಬಾಯಲ್ಲಿ ನಮಗೆ ಸಂಕುಚ ಆಗ್ತದೆ ಏನಂತ ಹೇಳಿದ್ರೆ, ನಾವು ದೇವ್ರಂತ ಹೇಳಕ್ಕೆ ನಮಗೆ ಬಾಯೇ ಬರೋದಿಲ್ಲ, ಖಂಡಿತ ಬರಕ್ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಂತ ಗುಣಲಕ್ಷಣಗಳು ಇಲ್ಲ. ಸಹೋದರಿ, ಇದು ನೋಡ್ಬೇಕಾದ್ರೆ ತಂದೆ ದೇವ್ರ ವಾಕ್ಯ ಹೇಳ್ದಂಗೆ ದೇವರ ವಾಕ್ಯ ಯಾರು ಹೊಂದ್ಕೊಂಡಿದ್ದಾರೋ ಅವರೆಲ್ಲ ದೇವರುಗಳೇ ಅಂತ ವಾಕ್ಯ ಹೇಳುತ್ತೆ. ಎಷ್ಟೊಂದು ಸಂಬಂಧಪಡಿಸಿ ಮಾತಾಡ್ತಾರೆ ನೋಡಿ. ಹಾಗಾದ್ರೆ ನಾವು ದೇವರ ವಾಕ್ಯದಿಂದ ದಿನ ದಿನ ಆ ವಾಕ್ಯ ಬೆಳೀತದೆ ಅಲ್ವಾ? ಸಹೋದರರೇ, ಬಹಳ ಮುಖ್ಯವಂತ ಒಂದು ವಿಷಯ. ಈ ವಿಷಯಗಳೆಲ್ಲ ತಿಳ್ಕೊಬೇಕಾದ್ರೆ ಇನ್ನೊಂದು ವಾಕ್ಯ ಕೂಡ ನೋಡ್ರಿ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 1ನೇ ಕೊರಿಂಥ್ಯ 3ನೇ ಅಧ್ಯಾಯ. ಆದ್ರೆ ನಾವು ಎಂತ ಒಂದು ಗುಣಲಕ್ಷಣಗಳಲ್ಲಿ ಬಾಳ್ತೀವಿ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯನ ಹೊಂದಿಕೊಂಡಿದ್ದೀರಿ. ದೇವರ ವಾಕ್ಯ ನಮ್ಮಲ್ಲಿ ಇದೆ. ದೇವರುಗಳು ಅಂತ ಅವ್ರ ನೋಟದಲ್ಲಿ ವಾಕ್ಯ ನಮ್ಗೆ ಹೇಳ್ತದೆ. ಆದ್ರೆ ನಾವು ಬಾಳುವ ಬಾಳು, ನಾವು ಯಾವ ತರ ಗುಣಲಕ್ಷಣಗಳಲ್ಲಿ ಇವಾಗ ನಾವು ಇದೀರಿ ಅಂತ ಹೇಳುವಾಗ ಒಂದು ವಾಕ್ಯ ಹೇಳ್ತಾರೆ ನೋಡ್ರಿ. 1ನೇ ಕೊರಿಂಥ್ಯ 3ನೇ ಅಧ್ಯಾಯ 1, 2, 3 ವಾಕ್ಯ ಓದ್ರಿ ಸಿಸ್ಟರ್. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ. ಯಾಕಂದರೆ ಇನ್ನು ಶರೀರದೀನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳಿರುವಲ್ಲಿ ನೀವು ಶರೀರದೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? ಸಹೋದರರೇ, ಒಂದ್ ಕಡೆ ನಾವು ದೇವರು ಅಂತ ಹೇಳ್ತದೆ, ಕಾರಣ ಆ ವಾಕ್ಯವನ್ನು ಹೊಂದಿದ್ದೀರಿ ಅಂತ ಹೇಳ್ತಾರೆ. ಆದ್ರೆ ನಿನಗೆ ಇನ್ನ ಹಾಲು ಕೊಡ್ತಾ ಇದ್ದೀನಿ ಯಾಕಂದ್ರೆ ಕೇಳಿದ್ರೆ ಆ ಗಟ್ಟಿಯಾದ ಆಹಾರ ನಾನು ಕೊಡ್ತಿಲ್ಲ. ಯಾಕಂತ ಕೇಳಿದ್ರೆ ಇನ್ನ ನೀವು ಯಾವ ಒಂದು ಶರೀರ ಪ್ರಕಾರವನ್ನು ನೀವು ಬಾಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚು, ಒಬ್ರಿಗೊಬ್ರು ಏನಾಗ್ತೀರಾ, ಒಬ್ರನ್ನ ನೋಡಿದಾಗ ದೇವರ ಒಂದು ವಾಕ್ಯದ ಪ್ರಕಾರ ನಡೀತಾ ಇಲ್ಲ. ಇವೆಲ್ಲ ಮಾಡೋದ್ರಿಂದ ನಾನು ಅವ್ರಿಗೆ ಸೇರಿದವನು, ನಾನು ಇವ್ರಿಗೆ ಸೇರಿದವನು, ನಾನು ಏನ್ ಮಾಡ್ತೀನಿ, ಆ ವಾಕ್ಯದ ಪ್ರಕಾರ ನಡೆದಿರುವ ಕಾರ್ಯ ಇನ್ನ ನೀವು ಈ ಶರೀರ ದಿನದಲ್ಲೇ ನೀವು ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದರ ವಾಕ್ಯ ಏನ್ ಹೇಳುತ್ತೆ? ನೀವು ದೇವರ ವಾಕ್ಯ ಹೊಂದಿಕೊಂಡಿರೋರು ಯಾರೋ ಅದೇ ಅಮೃತ್ವ. ಆ ವಾಕ್ಯವನ್ನೇ ಪುನರ್ತನ ಆಗುವಾಗ ಅದು ಅಮೃತ್ವವಾಗಿರ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸಿಕೊಂಡಿಲ್ಲ ಅಂತ ಹೇಳಿದ್ರೆ ನೋಡ್ರಿ, ಆ ಚಿನ್ನದಂತೆ ಇರುವ ಆ ಒಂದು ದೀಪಸ್ತಂಭ ಅದರಿಂದಾನೇ ಉಂಟು ಮಾಡಿದ್ರಂತೆ. ಅಂದ್ರೆ ಅರ್ಥ ಏನು? ನಮಗೆ ಮೊದಲೇ ತಂದೆಯ ದೇವರು ವಾಕ್ಯವನ್ನು ಕೊಟ್ಟಿದ್ರು. ಆ ದೈವಿಕ ಸ್ವಭಾವ, ಆ ಗುಣಲಕ್ಷಣಗಳನ್ನು ನಮಗೆ ಕೊಟ್ಟಿದ್ರು, ಆ ವಾಕ್ಯವನ್ನು ಕೊಟ್ಟಿದ್ರು. ಆ ವಾಕ್ಯ ನಮ್ಮಲ್ಲಿ ಇರೋ ಕಾರಣ ನಾವು ದೇವರುಗಳು ಅಂತ ಕರೆಯಲ್ಪಡಿರ್ತೀವಿ. ಸಹೋದರಿ, ಇದನ್ನ ನಾವು ಗಮನಿಸ್ಬೇಕು. ಯಾಕಂದ್ರೆ ಈಗ ಒಂದು 7 ಕಾಲದಲ್ಲಿ ಇದ್ದಿದ್ದಂತ ಸಭೆಗಳು ಎಲ್ಲಿ ತನಕ ಬಂದಿದೆ ಅಂತ ಕೇಳಿದ್ರೆ ನಾವು ಕೊನೆ ಸಭೆಯಾಗಿ ಇನ್ನ ಇದ್ದೀವಿ.
ವಾಕ್ಯ ಏನ್ ಹೇಳುತ್ತೆ ನಮ್ಮ ಬಗ್ಗೆ ಹೇಳುವಾಗ, ಇವನು ತನಗಿಲ್ಲ ಬೆಚ್ಚಗಿಲ್ಲ ಅಂತ ಹೇಳ್ತೇವೆ. ತನ್ನನ್ನು ಮನಸ್ಸಲ್ಲಿ ಐಶ್ವರ್ಯವಂತನ ಮನಸ್ಸಲ್ಲಿ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ತನ್ನ ನಿರ್ವಾಣಿ ಅಂತ ಅವನ ಮನಸ್ಸಲ್ಲಿ ಗೊತ್ತಲ್ಲ ನಿರ್ವಾಣಿಯಾಗಿದ್ದಾನೆ ಅಂತ ಹೇಳ್ತದೆ. ಈ ವಾಕ್ಯ ಎಲ್ಲ ನಾವು ಸರಿಪಡಿಸ್ಕೊಂಡ್ಬಳೋದಿಕ್ಕೆ ಹೇಳ್ತಾ ಇದೆ. 7ನೇ ಸಭೆಯಲ್ಲಿ ಹೇಳುವ ಇದು 7ನೇ ಸ್ತಂಭವನ್ನು ಸಿದ್ಧ ಮಾಡುವಾಗ ಇವೆಲ್ಲ ಹೇಳ್ತಾ ಇದೆ. ಏನಕ್ಕೆ ಅಂತ ಕೇಳಿದ್ರೆ ನಾವು ಸಿದ್ಧ ಮಾಡಿಸ್ಕೊಳ್ಳೋದಿಕ್ಕೆ. ಸರಿಗಿರುವಾಗ ಸಹೋದರ ಸಹೋದರರೇ, ನಾವು ಕೊನೇ ಆ ದೀಪಸ್ತಂಭ ಕೊನೇ ಕೊಂಬೆಯಲ್ಲಿ ನಾವಿದ್ದೀರಿ. ಯಾಕಂತ ಕೇಳಿದ್ರೆ ನಮ್ಮ ಸಹೋದರರು ಆ ಸತ್ಯ ಏನೆಲ್ಲ ಇತ್ತಪ್ಪ, ಇನ್ನೇ ಏನಪ್ಪ ಸತ್ಯ ಇದೆ ಅಂತ ಕೇಳಿದ್ರೆ, ಆ ಒಂದು ತುತ್ತೂರಿಯನ್ನ ಎತ್ತು ಊದಿ ಆಯ್ತು. ಎಲ್ಲ ವಾಕ್ಯಗಳು ಆ ಪ್ರಕಟಣೆಯಲ್ಲಿ ವಾಕ್ಯ ನೀವು ನೋಡ್ಬೇಕಾದ್ರೆ 1ನೇ ಅಧ್ಯಾಯದಲ್ಲಿ ಓದೋದು ಬೇಡ. ಈ ಎಲ್ಲ ಕೊನೆ ಕಾಲದಲ್ಲಿ ಪ್ರಕಟಣೆ ಎಲ್ಲ ನಮಗೆ ಬಿಡಿಸಿ ಹೇಳುವ ಒಂದು ಸತ್ಯವನ್ನು ಬಂದ್ಬಿಡ್ತದೆ ಅಂತೇಳಿ ಅವೆಲ್ಲ ನಮಗೆ ಅರ್ಥ ಆಗುತ್ತೆ. ಈಗ ನಾವು ಪ್ರಕಟಣೆಯನ್ನು ಮಾತಾಡ್ತಾ ಇದ್ದೀರಿ, ಪ್ರಕಟಣೆ ಇರುವ ವಿಷಯಗಳೆಲ್ಲ ನಾವು ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಈ ಕೊನೆ ಕಾಲದಲ್ಲಿ ಇವೆಲ್ಲ ನಮಗೆ ಬಂತಂತ ನಮ್ಗೆ ಗೊತ್ತಿದೆಯಲ್ಲ. ಇನ್ನು ಮುಂದೆ ಯಾವ ಒಂದು ಮುದ್ರೆನೂ ಇಲ್ಲ, ಯಾವ ಒಂದು 7ನೇ ದೀಪಸ್ತಂಭ ಕೂಡ ಇಲ್ಲ ಅಂತ ನಾವು ತಿಳ್ಕೊಬೇಕು. ಅದರಿಂದ ಕೊನೆಗಿದ್ದೀರಿ ಸಹೋದರ ಸಹೋದರಿ. ಆಗಿರುವಾಗ ಈಗ ಯಾವ ತರಪ್ಪ ಉತ್ಪತ್ತಿ ಮಾಡ್ತಾರೆ ಅಂತ ಕೇಳುವಾಗ, ಆ ನಕಾಶಿ ಕೆಲಸದಿಂದ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವನ್ನ ಮಾಡ್ಬೇಕು. ಏನಪ್ಪಾ ಇದು ನಕಾಶಿ ಕೆಲಸ ಅಂತ ಕೇಳುವಾಗ ಸಹೋದರ ಸಹೋದರಿಯರೇ ನೋಡ್ರಿ, ನಿತ್ಯ ಜೀವವನ್ನ ಹೊಂದಿಕೊಳ್ಳುವರು, ಅದಕ್ಕೆ ಬಾಧ್ಯರಾಗಿ ಯಾರು ಹೋಗ್ತಾರೋ ನೋಡ್ಬೇಕಾದ್ರೆ ಅವರನ್ನ ಈ ನಾಕಾಶಿ ಕೆಲಸದಿಂದನೇ, ಅಂದ್ರೆ ಆ ಶುದ್ಧಿಯಲ್ಲಿ ಒಡೆದು ಒಂದು ಒಳ್ಳೆ ಶೇಪ್ ಬರೋ ತನಕ ನಾವ್ ಇಲ್ಲೇ ಇರ್ತಿರ್ರಿ. ಅದಕ್ಕೆ ಹೇಳ್ತೀನಲ್ಲ, ಯಾಕೆ ನೀವು ತಣ್ಣಗಿಲ್ಲ ಬೆಚ್ಚಗಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ನಾವು ಅನುಕೂಲ ಮಾಡ್ಕೊಡ್ತಿಲ್ಲ. ನಾವ್ ಏನ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ತಂದೆ ದೇವರಿಗೆ ನಮ್ಮ ಹೃದಯವನ್ನು ಕೊಡ್ತಿಲ್ಲ. ಆ ವಾಕ್ಯದ ಪ್ರಕಾರ ನಾವು ನಡೀತಾ ಇಲ್ಲ. ನಾವು ಹಿಂಸೆ ಕಷ್ಟದಲ್ಲಿ ಏನಾಗ್ತಿಲ್ಲ ಅಂತ ಕೇಳಿದ್ರೆ, ನಮಗೆ ಕಷ್ಟ ಇರ್ತದೆ ಈ ಲೋಕದಲ್ಲಿ. ಯಾಕಂತ ಕೇಳಿದ್ರೆ ಚಿನ್ನವನ್ನು ಹೊಡಿಬೇಕಾದ್ರೆ ಆ ನಕಾಶಿ ಕೆಲಸ ಅಂತ ಕೇಳಿದ್ರೆ ಹೊಡಿಯುವಾಗ ಈ ಲೋಕದಲ್ಲಿ ಚೆನ್ನಾಗಿ ನಾವು ಬಾಳಕ್ ಸಾಧ್ಯವಾ? ಇಲ್ಲ. ವಾಕ್ಯ ಏನ್ ಹೇಳುತ್ತೆ ನೋಡ್ರಿ, ಮತ್ತೇಯದಲ್ಲಿ 7ನೇ ಅಧ್ಯಾಯ 14ನೇ ವಾಕ್ಯ ಏನ್ ಹೇಳುತ್ತೆ? ಮತ್ತೆಯ 7:14. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ನೋಡಿದ್ರೆ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಹಳ ಬಿಕ್ಕಟ್ಟಾಗಿರ್ತದೆ. ಇನ್ನ ನಾವು ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಇಲ್ಲ ಅಂತ ಹೇಳಿದ್ರೆ ನೋಡ್ರಿ, ಈ ದೀಪಸ್ತಂಭ ಈ ತರನೇ ರೆಡಿ ಆಗೋದು, ಉತ್ಪತ್ತಿ ಆಗೋದು ಹಿಂಗೆ. ಇಕ್ಕಟ್ಟು ಬಿಕ್ಕಟ್ಟಿದೆ ಅಂತೆ. ಆ ಒಂದು ನಿತ್ಯ ಜೀವಕ್ಕೆ ಹೋಗುವ ಆ ಬಾಗಿಲು ಬಹಳ ಇಕ್ಕಟ್ಟಾಗಿದೆ, ಅದು ಬಿಕ್ಕಟ್ಟಾಗಿದೆ. ಅದನ್ನ ಕಂಡುಹಿಡಿಯುವವರೇ ಸ್ವಲ್ಪ ಜನ ಅಂತ ವಾಕ್ಯ ಮುಂಚೆನೆ ಹೇಳಿದೆ. ಆದ್ರಿಂದ ಬಿಕ್ಕಟ್ಟಿರ್ತದೆ, ಇಕ್ಕಟ್ಟು ಇರ್ತದೆ ನಮಗೆ ಅಲ್ವಾ? ಕ್ರಿಸ್ತನೇ ನೋಡ್ರಿ, ಮೊದಲನೇ ಕೊಂಬ ಸೆಂಟ್ರಲ್ಲಿ ಆ ಮಧ್ಯದಲ್ಲಿ ಇದ್ದಂತ ಕ್ರಿಸ್ತನಿಗೆ ಎಷ್ಟು ಕಷ್ಟ ಬಿಕ್ಕಟ್ಟು ಇಕ್ಕಟ್ಟು ಇತ್ತು ಅಂತ ಹೇಳುವಾಗ ಸಹೋದರ ಸಹೋದರರೇ, ಅವ್ರು ಒಂದು ವಾಕ್ಯ ನೋಡ್ರಿ, ಏಷ್ಯಾದಲ್ಲಿ ವಾಕ್ಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಓದೋಣ. 53ನೇ ಅಧ್ಯಾಯ, ಏಷ್ಯಾ 53ನೇ ಅಧ್ಯಾಯ 4-5 ಓದ್ರಿ. 4-5. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನೋಡಿದ್ರ ಸಹೋದರ, ಎಷ್ಟು ಇಕ್ಕಟ್ಟು ಸಾಕು. ನೋಡ್ಬೇಕಾದ್ರೆ ಮೊದಲು ಆ ದಿವ್ಯ ಶುಭವನ್ನ ಹೊಂದಿಕೊಂಡಿದ್ದು ಯಾರಂತ ಕೇಳಿದ್ರೆ ನಮ್ಮ ಕ್ರಿಸ್ತನು ಅಂತ ಕೇಳಿದ್ರೆ ದೀಪ ಸ್ತಂಭವಾಗಿ ಇದ್ದಿದ್ದಂತ, ನಡುವಲ್ಲಿ ಇದ್ದಿದ್ದಂತ ಒಂದು ಸ್ತಂಭ. ಸಹೋದರ ಸಹೋದರಿಯರೇ, ಅದು ಯಾರಪ್ಪ ಅಂದ್ರೆ ಕ್ರಿಸ್ತನು ಎಷ್ಟು ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಆತನು ಈಗ ಅಮರತ್ವದಲ್ಲಿ ಇರುವುದಕ್ಕೆ ಕಾರಣ ಏನಂತ ಕೇಳಿದ್ರೆ ಈ ಇಕ್ಕಟ್ಟು ಬಿಕ್ಕಟ್ಟು ನಮಗ್ ಕೂಡ ಇರ್ತದೆ. ಎಷ್ಟು ಹಿಂಸೆ ಕಷ್ಟದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಹೋಗ್ತಾರೆ. ಯಾತಕ್ಕೆ ಅಂತ ಕೇಳಿದ್ರೆ ನಮ್ಮ ಗುಣಲಕ್ಷಣಗಳು ಸರಿಯಾದ ರೀತಿಯಲ್ಲಿ ಈ ಲೋಕದಲ್ಲಿ ಬರಬೇಕು. ಈ ತಂದೆಯ ದೇವರಿಗೆ ನಾವು ಆ ದಿವ್ಯ ಸ್ವಭಾವಕ್ಕೆ ನಾವು ಏನಾಗ್ತೀವಿ, ಪಾಲ್ಗಾರರ ಇರ್ತೀವಿ ಅಂತ ನೋಡ್ಬೇಕಾದ್ರೆ ಮೊದಲು ನಮ್ಮನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಅನೇಕ ವಿಷಯದಿಂದ ನಮ್ಮನ್ನ ತಿತ್ತುಕೊಳ್ಳೋದಿಕ್ಕೆ, ನಮ್ಮನ್ನ ಸರಿಪಡಿಸೋದಿಕ್ಕೆ, ಸಿದ್ಧ ಮಾಡಿಸ್ಕೊಳ್ಳೋದಿಕ್ಕೆ ನಮಗೆ ಹಿಂಸೆ ಕಷ್ಟಗಳು ಇದ್ದೇ ಇರ್ತದೆ ಅಂತ ಹೇಳ್ತಾರೆ ಅಲ್ವಾ? ಖಂಡಿತ ಸಹೋದರ ಸಹೋದರರೇ, ಅಪೊಸ್ತಲ ಕೃತ್ಯಗಳಲ್ಲಿ
14 ಅಪೊಸ್ತಲ ಕೃತ್ಯದಲ್ಲಿ 14, 21, 22 ಓದ್ರಿ. ಇಪ್ಪತ್ತು ಬ್ರದರ್. 14ನೇ ಅಧ್ಯಾಯ 21, 22. ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಹಿಂದಿರುಗಿ ಲೋಷಕ್ಕೂ ಇಕ್ರೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ನೋಡಿ, ಶಿಷ್ಯರುಗಳ ಮನಸ್ಸನ್ನು ದೃಢಪಡಿಸಿದ್ರಂತೆ. ಯಾವ ತರ ದೃಢಪಡಿಸಿದ್ರು ಗೊತ್ತಾ? ನೋಡ್ರಿ, 22ನೇ ವಾಕ್ಯ ಓದಿ. ಉಸ್ತಾದ್ 22ನೇ ವಾಕ್ಯ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಕೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನೋಡಿದ್ರ, ಅದಲ್ಲದೆ ಸಾಕು. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರು, ದೇವರ ರಾಜ್ಯಕ್ಕೆ ನಾವು ಪಾಲುಗಾರರಲ್ಲಿ ಸೇರ್ಬೇಕಂದ್ರೆ ನಾವು ಬಹು ಸಂಕಟದಿಂದಾನೇ ನಾವು ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಹೋಗ್ಬೇಕಾಗುವ ಎಚ್ಚರಿಕೆ ಮಾತಿಂದ ಅವರಿಗೆ ತಿಳಿಸಿದ್ರು. ಆ ಶಿಷ್ಯರಿಗೆ ಬಹು ಸಂಕಟ ಇರ್ತದೆ, ಬಹು ಕಷ್ಟ ಇರ್ತದೆ. ಯಾರಿಂದ ಇರ್ತದೆ? ಇದಕ್ಕೆ ಈ ದೀಪಸ್ತಂಭವನ್ನು ಆಕಾಶಕ್ಕೆ ಕೆಳ್ಸೋದಿಂದ ಅಂತ ಕೇಳಿದ್ರೆ ನಾವು ಓಡದು ಸರಿಪಡಿಸ್ಬೇಕು. ನಮ್ಮಲ್ಲಿ ಎಷ್ಟು ಕೊರತೆಗಳಿದೆ ಗೊತ್ತಾ? ನಮ್ಮ ಮಾತಲ್ಲಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮಾತುಗಳಲ್ಲಿ ಅಲ್ವಾ, ನಮ್ಮ ನಡೆ ನುಡಿ ಎಲ್ಲದರಲ್ಲಿ ಏನಿದೆ, ಎಷ್ಟು ಕೊರತೆಗಳಿದೆ. ಇವೆಲ್ಲ ಸರಿಪಡಿಸ್ಬೇಕಂದ್ರೆ ಆ ನಕಾಶೆ ಕೆಲಸ ಅಂತ ಕೇಳಿದ್ರೆ ಆ ಒಂದು ಸಂಕುಟದಿಂದನೇ ನಮ್ಮನ್ನ ಸಿದ್ಧಪಡಿಸ್ತಾರಂತೆ. ಸೊ ವಿ ಶುಡ್ ಬಿ ಬೀಟನ್. ಯಾವ ತರ ಹೊಡಿತಾರೆ ಅಂತ ಕೇಳಿದ್ರೆ, ಈ ಲೋಕ ನಮ್ಮನ್ನ ಹೊಡಿತದೆ. ಲೋಕದಲ್ಲಿ ನಿಮಗೆ ಯಾವ ಒಂದು ಪಾಲು ಕೊಡಲ್ಲ ಅಲ್ವಾ. ನಮಗೆ ಎಷ್ಟು ಕಷ್ಟ ಉಂಟಾಗುತ್ತೆ ಅಂತ ಕೇಳಿದ್ರೆ ಇನ್ನು ಮುಂದೆ ಸಹೋದರ ಸಹೋದರಿ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ನಾವು ವಾಸ ಮಾಡುವ ಜಾಗದಲ್ಲಿ, ಈಗ ಬೆಂಗಳೂರಲ್ಲಿ ನಾವು ಕ್ರಿಶ್ಚಿಯನ್ನು ಅಂತ ಹೇಳಿದ್ರೆ ನಮಗೆ ಮನೆ ಕೊಡ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ ನಮಗೆ. ನಾವು ಬಾಡಿಗೆಗೆ ಎಲ್ಲಾದ್ರೂ ಮನೆಗೆ ಹೋಗುವಾಗ ಮೊದಲು ಕೇಳ್ತಾರೆ, ನೀವು ಯಾರಪ್ಪ ಅಂತ ಕೇಳಿದ್ರೆ ನಾವು ಕ್ರಿಶ್ಚಿಯನ್ ಅಂತ ಹೇಳ್ತೀವಿ. ರೋಮನ್ ಕ್ಯಾಥಲಿಕ್ ನೀವು? ಇಲ್ಲ, ನಾವು ರೋಮನ್ ಕ್ಯಾಥಲಿಕ್ ಎಲ್ಲ ಮನೆ ಕೊಡಲ್ಲ, ದಯವಿಟ್ಟು ಹೋಗ್ಬಿಡಿ ಅಂತ ಹೇಳ್ತಾರೆ. ಹಂಗೆ ಹೇಳ್ತಾರೆ. ಇನ್ನ ತನಕ ನಾವು ಮನೆ ಸಿಗೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಕ್ರೈಸ್ತರಿಗೆ ಇಲ್ಲಿಗೆ ಉಂಟಾಗಿದೆ. ಆದ್ರೆ ಮುಂದೆ ಇನ್ನ ಕಾಲದಲ್ಲಿ ನಿಮ್ ಕಡೆ ಎಲ್ಲ ಬಂದ್ಬಿಡುತ್ತೆ ಅದು. ನಮಗೆಲ್ಲ ಯಾರು ಕ್ರಿಶ್ಚಿಯನ್ ಅಂದ್ರೆ ಯಾರು ಮನೆ ಕೊಡೋದಿಲ್ಲ ಸಹೋದರ ಸಹೋದರಿಯರು. ಅಷ್ಟೊಂದು ಸಂಕಟ ಇದೆ, ಕಷ್ಟ ಇದೆ ಇಲ್ಲಿಗೆ. ಅದೇ ತರ ನೋಡ್ರಿ, ಈ ಲೋಕದಲ್ಲಿ ನಾವು ಕಷ್ಟ ಪಡ್ತೀವಿ. ಲೋಕದಲ್ಲಿ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದಲ್ಲೇ ಅಲ್ವಾ, ನಮ್ಮ ಕುಟುಂಬದಲ್ಲೇ ಸ್ಟಾರ್ಟ್ ಆಗ್ತದೆ. ಹೋಗ್ತಾ 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 ನಮ್ಮ ಕುಟುಂಬದಲ್ಲಿ ಇರುವ ಅಲ್ಲಿ ನಮಗೆ ಹಿಂಸೆ, ಕಷ್ಟ, ದುಃಖ ಎಲ್ಲ ಬರ್ತದೆ. ನಮ್ಗೆ ಯಾವ್ದೊಂದು ಫೆಸಿಲಿಟೀಸ್ ಮಾಡ್ಕೊಡಲ್ಲ, ಅನುಕೂಲ ಮಾಡ್ಕೊಡೋರು ಯಾರು ಇಲ್ಲ. ಅದು ಯಾಕೆ ಅಂತ ಕೇಳಿದ್ರೆ ನಾವು ಕೂಡ ಕೇಳಂಗಿಲ್ಲ. ಯಾಕೆ? ಇದು ನೇಮಿಸಲ್ಪಟ್ಟಿರೋದು, ತಂದೆಯ ದೇವರಿಂದ ನೇಮಿಸಲ್ಪಟ್ಟಿರೋ ವಿಷಯ. ಈ ಅಷ್ಟು ಸಂಕಟದಿಂದಾನೇ ನಾವು ರೆಡಿ ಆಗ್ಬೇಕು. ಹೌದು, ಅವಾಗೆ ನಮಗೆ ಏನು ಗುಣಲಕ್ಷಣಗಳು ಬರ್ತದೆ ಅಂತ ಕೇಳಿದ್ರೆ, ಪ್ರೀತಿ ಅಂದ್ರೆ ಏನು, ಸಮಾಧಾನ ಅಂದ್ರೆ ಏನು, ಏನ್ ಹೇಳಿದಿರ ದೇವ್ರ ಕೃಪೆ ಅಂದ್ರೆ ಏನು, ಇವೆಲ್ಲ ನಾವು ಒಳ್ಳೆ ಏನಾಗ್ತದೆ ಅಂತ ಕೇಳಿದ್ರೆ ಆ ಫಲವನ್ನು ಕೊಡ್ಬೇಕಾದ್ರೆ, ಒಳ್ಳೆ ಗುಣಲಕ್ಷಣಗಳು ಬರಬೇಕಾದ್ರೆ ಇಂಥ ಸಂಕಟ ಹಿಂಸೆಗಳು ಇರ್ತದೆ ಅಂತ ಹೇಳ್ತಾರೆ. ನಾವು ಬಹು ಸಂಕಟದಿಂದನೇ ದೇವರ ರಾಜ್ಯಕ್ಕೆ ಸೇರಬೇಕಾಗಿದೆ ಅಂತ ಹೇಳ್ತಾರೆ. ಎಸ್ ಸಹೋದರ ಸಹೋದರಿ, ಬಹಳ ಮುಖ್ಯ ಅಲ್ವಾ? 14ನೇ ವಾಕ್ಯ ಓದ್ರಿ ಅದರಲ್ಲಿ. 14 ಹೌದು ಸರ್. 1ನೇ ಯಾವ್ದ್ರಲ್ಲಿ ಓದ್ತಾ ಇದ್ದೀರಾ ನೀವು? 20 ಅದರಲ್ಲ. ಯಾವ್ದು ಅಂತ ಕೇಳಿದ್ರೆ 1ನೇ ಪೇತ್ರದಲ್ಲಿ 4ನೇ ಅಧ್ಯಾಯ 12, 13, 14 ಓದ್ರಿ ಸಿಸ್ಟರ್. ಸಾರಿ. ಪೇತ್ರ 4, 16, 15, 16. 1ನೇ ಪೇತ್ರ 4ನೇ ಅಧ್ಯಾಯ 12, 13, 14.
1 Peter 4th chapter 12, 13, 14. ಒಂದೊಂದಾಗಿ ಓದ್ರಿ ಸಿಸ್ಟರ್, ಒಂದೊಂದು ವಾಕ್ಯ ಓದ್ರಿ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಸಂಕಟ ಬರೋ ಏನೋ ಪರಿಶೋಧನೆ ಆಗಿ ಇರುವಾಗ ಯಾವ್ದೋ ಒಂದು ಕಾರ್ಯಕ್ಕೆ ನೀವು ಆಶ್ಚರ್ಯ ಪಡಬೇಡ್ರಿ ಅಂತ ಹೇಳ್ತಾರೆ. ವಾಕ್ಯ ಏನ್ ಹೇಳ್ತಾರೆ, ಇವಾಗ ಈ ಒಂದು ದೊಡ್ಡ ವಿಷಯಗಳೆಲ್ಲ ನೋಡ್ಬಿಟ್ಟು ಬಹಳ ಸಂಕಟ ಬರುವಾಗ, ಕಷ್ಟ ಪಡುವಾಗ ಇದ್ರ ಬಗ್ಗೆ ನೀವು ಆಶ್ಚರ್ಯ ಪಡಬೇಡ್ರಿ. ಏನಕ್ಕೆ ಅಂತ ಕೇಳಿದ್ರೆ ವಾಕ್ಯ ಓದ್ರಿ ಹಂಗೆ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ನೋಡ್ರ, ಆಗಿರುವಾಗ ಈ ಹಿಂಸೆ, ಕಷ್ಟ, ದುಃಖ ಬರುವಾಗ ನೀವು ಎಷ್ಟು ಕ್ರಿಸ್ತನಲ್ಲಿ ಬಾಧೆಯರಾಗಿದ್ದೀರ ಅಷ್ಟು ಸಂತೋಷವಾಗಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ರಿ, ಈ ಹಿಂಸೆ ಕಷ್ಟ ಬರುವಾಗ ನಾವು ಯಾವಾಗಾದ್ರೂ ಸಂತೋಷ ಇರ್ತೀವ? ಇರ್ಲಿಲ್ಲ, ಅಳ್ಕೊಂಡಿರ್ತೀವಿ, ಕಷ್ಟ ಪಡ್ತೀವಿ. ಅಯ್ಯೋ ಏನಪ್ಪ ನಮಗ್ ಮಾತ್ರ ಇಂಥದ್ದು. ಸಹೋದರ ಸಹೋದರರೇ, ಒಬ್ಬ ನೂತನ ಸೃಷ್ಟಿಯಾಗಿರುವ ಒಬ್ರು ನಮ್ಮಲ್ಲಿ ಹಿಂಸೆ, ಕಷ್ಟ, ಈ ಸಂಕಟ ಇಲ್ಲ ಅಂತ ಹೇಳಿದ್ರೆ ನಾವು ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ಅರ್ಥ. ನಮಗೆ ಹಿಂಸೆ ಕಷ್ಟ ಇದ್ದೇ ಇರ್ಬೇಕು. ಹೌದು ಸಹೋದರ ಸಹೋದರರೇ, ಅವಾಗೆ ನಾವು ಈ ನಾಕಾಶಿ ಕೆಲಸದಲ್ಲಿ ನಾವು ಇದೀರಿ ಅಂತ ಸರಿಯಾದ ರೀತಿಯಲ್ಲಿ ಆ ರೂಟ್ ಅಲ್ಲಿ ಇದೀವಿ ಅಂತ ನಾವು ಅರ್ಥ ಮಾಡ್ಕೊಬಹುದು. ಅದನ್ನ ಒಡೆದು ನನ್ನಲ್ಲಿ ಇರುವ ಎಲ್ಲಾ ಒಂದು ಕೆಟ್ಟ ಕಾರ್ಯಗಳನ್ನ ನನ್ನಲ್ಲಿ ಇರುವುದನ್ನ ತೆಗಿತಾ ಇರುವಾಗ ಅದನ್ನ ಯಾರ ಮುಖಾಂತರವೂ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ತೆಗಿಯಕ್ಕೆ ಶುರು ಮಾಡ್ತಾರೆ. ಹಾಗೆ ಓದಿ ಸಿಸ್ಟರ್. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ನೋಡಿದ್ರ, ಅದರಿಂದ ಸಂತೋಷ ಪಡ್ರಿ ಅಂತ ಹೇಳ್ತಾರೆ. ಸಂತೋಷ ಪಟ್ಟು ಉಲ್ಲಾಸಕೊಳ್ಳಿರಿ ಅಂತ ಹೇಳ್ತಾರೆ. ಯಾಕೆ ಅದನ್ನ ಸಂತೋಷ ಪಟ್ಟು ಉಲ್ಲಾಸಕೊಳ್ಳೋದಕ್ಕೆ ಸಾಧ್ಯವಾ? ಆದ್ರೆ ಸಭೆಯಾದ ನಿಜವಾದ ಸಭೆ ನೋಡ್ರಿ, ಹಾಗಾದ್ರೆ ತಂದೆ ದೇವರು ನಿಮ್ಮಲ್ಲಿ ಇದ್ದಾರೆ, ಕ್ರಿಸ್ತನು ಆತನ ಹೃದಯ ಅಂತ ಹೇಳುವಾಗ ನೀವೆಲ್ಲ ದೇವ್ರು ಅಂತ ಹೇಳಿದ್ರಲ್ಲ, ಆ ವಾಕ್ಯ ನಿಮ್ಮಲ್ಲಿದೆ. ಹಂಗಾದ್ರೆ ನಿಮ್ಗೆ ಸಂಕಟ, ಕಷ್ಟ, ದುಃಖ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ವಾಕ್ಯದ ಪ್ರಕಾರ ನಡೀತಾ ಇದ್ದೀರಾ ಅಂತ ಹೇಳ್ತಾರೆ. ವಾಕ್ಯದ ಪ್ರಕಾರ ಯಾರು ನಡೀತಾರ, ಈ ಲೋಕಕ್ಕೆ ಸಂಬಂಧಪಟ್ಟಾಗಿ ನಾವು ನಡೀತೀರಾ ಅಲ್ವಾ? ಹಂಗಾದ್ರೆ ಈ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ನಾವು ಸಂತೋಷವಾಗಿರ್ತೀವಿ. ಈ ವಾಕ್ಯದಕ್ಕೆ ಸಂಬಂಧಪಟ್ಟ ನಾವು ನಡೆಯುವಾಗ ಸಹೋದರ ಸಹೋದರಿಯರೇ, ಈ ಕಷ್ಟ ಸಂಕಟ ಬರ್ತದೆ, ಅದರಲ್ಲಿ ನೀವು ಸಂತೋಷ ಪಡ್ರಿ. 14ನೇ ವಾಕ್ಯ ಓದಿಸ್ತದಂಗೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನೋಡಿದ್ರ ಸರಿ, ಕ್ರಿಸ್ತನ ಹೆಸರಿನಿಂದ ನೀವು ನೋಡ್ರಿ ಒಂದೊಂದು ಹಿಂಸೆ, ದುಃಖ ಎಲ್ಲ ಇದ್ರೆ ನೀವು ಧನ್ಯರು ಅಂತ ಹೇಳ್ತಾರೆ. ಹೌದು, ಧನ್ಯರಾಗಿರ್ತೀರಿ ಅಂತ ಹೇಳ್ತಾರೆ. ಸಂತೋಷ ಪಡ್ರಿ. ಹೌದು ಸಹೋದರ ಸಹೋದರಿ, ಈ ಲೋಕ ನಮಗೆ ಅಲ್ಲ ಅಲ್ವಾ? ಈ ಲೋಕದಲ್ಲಿ ದೇವರು ನಮಗೆ ಎಲ್ಲ ವಾಗ್ದಾನವನ್ನು ಕೊಟ್ಟಿದ್ದಾರೆ. ನಾವು ನಮಗೆ ಏನು ಬೇಕೋ ಅದನ್ನ ಕೊಟ್ಟಿದ್ದಾರೆ. ನಾವು ಪ್ರಯಾಣಿಕರಾಗಿದ್ದೀರಿ. ಈಗ ಒಂದು ಎಕ್ಸಾಂಪಲ್ ನೋಡ್ರಿ, ಏನಂತ ಕೇಳಿದ್ರೆ, ನಾವು ಯಾವ್ದೋ ಒಂದು ಊರಿಗೆ ಹೋಗ್ಬೇಕು, ಡೆಲ್ಲಿಗೋ ಇಲ್ಲ ಯಾವಾಗೋ ಹೋಗ್ಬೇಕು, ನಾವು ಪ್ರಯಾಣ ಮಾಡ್ತೀವಿ, ಇಲ್ಲಿಂದ ಹೋಗ್ತೀವಿ. ಎಲ್ಲ ಒಂದು ಟ್ರೈನ್ ಅಲ್ಲಿ ನಾವು ಒಂದು ಪ್ರಯಾಣ ಹೋಗುವಾಗ ಅಲ್ಲಿಗೆ ನಮಗೆ ವಾಗ್ದಾನ ಏನಂತ ಕೇಳಿದ್ರೆ, ನೀವು ಈ ಊರಿಗೆ ಬನ್ರಿ, ಇಲ್ಲಿಗೆ ನಾನು ಕರೆದಿರುವ ಜಾಗಕ್ಕೆ ಬನ್ರಿ, ನಿನಗೆ ಎಲ್ಲಾ ಸೌಕರ್ಯವನ್ನು ನಾನು ಕೊಡ್ತೀನಿ ಅಂತ ತಂದೆ ದೇವರು ನಮಗೆ ಒಂದು ಆಶೀರ್ವಾದನ ಕೊಡ್ತೀನಿ ಅಂತ ಹೇಳುವಾಗ ನಾವು ಇಲ್ಲಿಂದ ಹೊರಟು ಬಂದಿದ್ದೀರಿ. ಈಗ ಹೊರಟು ಬರುವಾಗ ನಮಗೆ ಎಷ್ಟು ಕಷ್ಟ ಇರ್ತದೆ, ಅಲ್ಲಿ ನಾವು ಕೂತ್ಕೊಳಕ್ ಆಗಲ್ಲ, ಟಿಕೆಟ್ ಇಲ್ಲ, ಎಷ್ಟು ಬೇಸಿಗೆ ಇರ್ತದೆ, ಎಷ್ಟು ಊಟ ಸರಿ ಇರಲ್ಲ, ನಿದ್ದೆ ಇರಲ್ಲ, ನಾವು ಟ್ರಾವೆಲ್ ಮಾಡ್ಬೇಕು. ಯಾಕೆ ಅಂತ ಕೇಳಿದ್ರೆ ನಮ್ಮ ಒಂದು ಪ್ರಯಾಣ ಮುಗಿಯೋ ತನಕ ಈ ಕಷ್ಟ ಅನುಭವಿಸ್ಲೇಬೇಕಲ್ಲ. ಆಗಿರುವಾಗ ಈ ಒಂದು ಪ್ರಯಾಣ ಮುಗಿದ ಮೇಲೆ ನಾವೇನಾಗ್ತೀವಿ ಅಂತ ಕೇಳಿದ್ರೆ, ನಾವು ಹೋಗಿ ಸೇರುವ ಜಾಗಕ್ಕೆ ಸೇರಿದ ಮೇಲೆ ಆಶೀರ್ವಾದನ ಪಡ್ಕೊಂತೀವಿ. ಅದೇ ತರ ಏನ್ ಹೇಳ್ತಾರೆ, ನೀವು ಪಡಿಬೇಕಾಗಿರುವ ಆಶೀರ್ವಾದ ಇನ್ನ ಸ್ವಲ್ಪ ದೂರ ಇದೆ. ಆದ್ರೆ ಇದು ಪ್ರಯಾಣ. ಈ ಪ್ರಯಾಣದಲ್ಲಿ ಸ್ವಲ್ಪ ಕಷ್ಟ, ಹಿಂಸೆ, ಸಂಕಟ ಇವೆಲ್ಲ ಇರ್ತದೆ. ನೀವು ಧನ್ಯರು. ಯಾಕಂತ ಕೇಳಿದ್ರೆ ನಾನು ನಿನ್ನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ನೀನು ತಪ್ಪಿಸಿಕೊಳ್ಳೋದಿಕ್ಕೆ ವಾಕ್ಯದ ಮುಖಾಂತರ ನಿನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ನಾನು ಏನ್ ಮಾಡ್ತೀನಿ, ನಿನಗೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ನೀನ್ ಜ್ಞಾಪಕ ಇಟ್ಕೊಳ್ತೀವಿ. ಇವೆಲ್ಲ ನಮಗೆ ಒಂದು ಪರೀಕ್ಷೆ ಅಂತ ಹೇಳ್ತಾರೆ. ಸೋದರ ಸೋದರರೇ, ವಾಕ್ಯ ಕೂಡ ಓದೋಣ. ಇನ್ನ 2 ವಾಕ್ಯ ಓದ್ರಿ. ರೋಮಬರಿಯರಿಗೆ 8ನೇ ಅಧ್ಯಾಯ 36, 37, 38
ಹಂಗೆ ಓದಿ ಸಿಸ್ಟರ್, ಒಂದೊಂದು ವಾಕ್ಯ ಕೂಡ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕುಯ್ಗೊರಿಗಳಂತೆ ಎಣಿಸಿದ್ದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಆಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕಗಳಾಗಲಿ, ಕೆಳಗಣ ಲೋಕಗಳಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟು. ನೋಡಿದ್ರ ಸೋದರ ಏನ್ ಹೇಳ್ತಾರೆ ಕೇಳಿದ್ರೆ ತಂದೆ, ಇಷ್ಟೊಂದು ನೋಡ್ಬೇಕಾದ್ರೆ ನಮ್ಮನ್ನ ಯಾರು ಕೂಡ ನಮ್ಮನ್ನ ಅವರಿಂದ ತೆಗಿಯಕ್ಕಾಗೋದಿಲ್ಲ ಸೋದರ. ಯಾಕಂತ ಕೇಳಿದ್ರೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೆ. ಇವೆಲ್ಲ ನಡೆಯುವಾಗ ಕೂಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ನಮಗೆ ಇಷ್ಟು ಕಷ್ಟ, ಇಷ್ಟು ದುಃಖ ಎಲ್ಲ ಇದೆ. ಆದ್ರಿಂದ ಸಹೋದರ ಸಹೋದರಿಯರೇ, ಆದ್ರೆ ಕೂಡ ನಮ್ಮ ಪೂರ್ಣತೆಯಾಗಿರುವ ಕ್ರಿಸ್ತನು, ಆತನ ಪ್ರೀತಿ ನಮ್ಮಲ್ಲಿ ಇರೋದ್ರಿಂದ ಇವೆಲ್ಲ ದೊಡ್ಡ ಕಾರ್ಯಗಳೇ ಇಲ್ಲ ಅಂತ ಹೇಳಿ ನಮ್ಮನ್ನ ಆ ಪ್ರೀತಿ ಇರೋ ವಿಷಯದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಸಹೋದರ ಸಹೋದರಿಯರೇ, ಈ ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವ ವಿಷಯಗಳು ನೋಡ್ಬೇಕಾದ್ರೆ ಎಲ್ಲಿ ಕೂಡ ನಿಮಗೆ ದೊಡ್ಡ ಆಶೀರ್ವಾದನ ಕೊಟ್ಟು ನೀವು ಬಂಗ್ಲಾದಲ್ಲಿ ಇರ್ತೀರಾ, ನೀವು ಬಂದು ಒಳ್ಳೆ ನಿಮಗೆ ಎಲ್ಲಾ ಟೈಮಲ್ಲಿ ಎಲ್ಲಾ ಸಮಯದಲ್ಲಿ ಒಳ್ಳೆ ಒಳ್ಳೆ ಊಟ ಕೊಡ್ತೀನಿ, ಒಳ್ಳೆ ಒಳ್ಳೆ ಜಾಗ ಕೊಡ್ತೀನಿ, ಎಲ್ಲಿ ಕೂಡ ನಮಗೆ ಏನ್ ಮಾಡ್ಲಿಲ್ಲ, ದೇವರ ಆಶೀರ್ವಾದನ ಮಾಡ್ಲಿಲ್ಲ. ಏನ್ ಹೇಳ್ತಾರೆ, ನಮಗೆ ಈ ಲೋಕದಲ್ಲಿ ಬಾಧೆ ಉಂಟು ಅಂತ ಹೇಳ್ತಾರೆ. ಎಷ್ಟೋ ಬಾಧೆಗಳಿದೆ, ಬಾಧೆ ಪಡ್ಲೇಬೇಕು ಇವಂತ ಹೇಳ್ತಾರೆ. ಈ ರಾಜ್ಯಕ್ಕೆ ನಾವು ಹೋಗಿ ಸೇರ್ಬೇಕಾದ್ರೆ ಎಷ್ಟೋ ಸಂಕಟದಲ್ಲಿ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಇದು ನಾವು ಬಹಳ ಮುಖ್ಯ, ಇದನ್ನ ಮನಸ್ಸಲ್ಲಿ ಇಟ್ಟುಕೊಬೇಕು. ಇನ್ನೊಂದು ವಾಕ್ಯ ಕೂಡ ಓದ್ರಿ, ಯಾಕೋಬ 1ನೇ ಅಧ್ಯಾಯ 2ನೇ ವಾಕ್ಯ. ಯಾಕೋಬ 1ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗಾಗುವ ಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ನೋಡಿದ್ರ, ಇವೆಲ್ಲ ಬೀಳುವಾಗ ಯಾರು ಹೇಳ್ತಾರೆ ಆನಂದಕರವಾಗಿ ಹೆಂಗ್ರಿ ಎಣಿಸೋದು? ಯಾರು ಎಣಿಸ್ಕೊಂತಾರೋ ಸಹೋದರ ಸಹೋದರಿ, ನೀವೇ ಆ ಚಿನ್ನದಲ್ಲಿ ನಾವು ಈಗ ಸಿದ್ಧರಾಗ್ತೀರಿ. ಅದನ್ನ ಆ ನಾಕಾಶ ಕೆಲಸದಲ್ಲಿ ದೇವರು ಮಾಡ್ತಾ ಇದ್ದಾರೆ ಅಂತ ಆ ಮನಸ್ಸಲ್ಲಿ ನಾವು ಏನಾಗ್ಬೇಕಂತ ಕೇಳಿದ್ರೆ ಅದನ್ನ ಒಪ್ಪಿಸಿಕೊಡ್ಬೇಕು. ಯಾಕೆ ಇವೆಲ್ಲ ಸುಮ್ಮನೆ ಇರ್ರಿ, ಸುಮ್ಮನೆ ನಾವು ಏನ್ ಮಾಡೋದು, ತಾಳ್ಮೆದಿಂದ ಅನೇಕ ವಿಷಯಗಳು ಲೋಕದಿಂದ ಆಗ್ಲಿ, ನಮ್ಮ ಕೆಲಸದ ಮೇಲಾಗ್ಲಿ, ನಮ್ಮ ಸಹೋದರರ ಮಧ್ಯದಲ್ಲಿ ಆಗ್ಲಿ, ಅನೇಕ ವಿಷಯಗಳು ನಮ್ಮ ಸಹೋದರರ ಮಧ್ಯದಲ್ಲಿ ಕೂಡ, ಅನೇಕ ಸಹೋದರ ಸಹೋದರಿಯ ಮಧ್ಯದಲ್ಲಿ ಕೂಡ ಈ ವಿಷಯಗಳೆಲ್ಲ ನಡೀತದೆ ಅಲ್ವಾ? ನಮ್ಮ ಫ್ಯಾಮಿಲಿ, ನಮ್ಮ ಇರುವ ಕುಟುಂಬದಲ್ಲಿ ಕೂಡ ನಡೀತದೆ. ಇವಾಗೆಲ್ಲ ನಡೆಯುವಾಗ ನಾವು ಬಾಯನ್ನ ಮುಚ್ಚಿಕೊಂಡು, ತಂದೆಯ ದೇವರೇ ನಿಮ್ಮ ಚಿತ್ತ ಏನು, ನಾನು ಏನು ಮಾಡಬೇಕು ಅಲ್ವಾ, ನಾವು ಬ್ಲಾಸ್ಟ್ ಆಗ್ಬಾರ್ದು ಅಂತ ಕೇಳಿದ್ರೆ ನಾವು ಕೂಗ್ಬಿಡ್ತೀವಿ. ಹಂಗೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಕೋಪ ಬಂದ ಮೇಲೆ ಸಹೋದರ ಸಹೋದರಿಯರೇ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಮತ್ತೆ ನಿನ್ನ ಹೊಡಿಬೇಕಾಗುತ್ತೆ. ಯಾವಾಗಪ್ಪ ನಾನು ಸೈಲೆಂಟ್ ಆಗಿದ್ದು ನಾನು ಇದಕ್ಕೆ ರೆಡಿ ಆಗ್ಬೇಕು, ನನ್ನ ಸಿದ್ಧನಾಗ್ಬೇಕು ಅಂತ ಕೇಳಿದ್ರೆ ನನ್ನ ಬಾಯಿ ಮುಚ್ಚಿಕೊಂಡು, ದೇವರೇ ಈ ಒಂದು ನನಗೆ ಕೊಟ್ಟಿರುವ ಇದನ್ನ ನಾನು ಸಂತೋಷವಾಗಿ ಅನುಭವಿಸೋದಿಕ್ಕೆ ನೀನು ಈ ಒಂದು ಕಾರ್ಯವನ್ನು ಕೊಟ್ಟಿದ್ಯಾ ಅಂತ ಮನಸ್ಸಲ್ಲಿ ಅನ್ಕೊಂಡು ಆ ಒಂದು ನಾಕಾಶ ಕೆಲಸ ಸುತ್ತಿಯಲ್ಲಿ ಓಡಿಯುವ ಕೆಲಸ ನಿನಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅದನ್ನ ಒಪ್ಪಿಕೊಳ್ಳುವರಾಗಿರ್ಬೇಕು. ಅನೇಕ ವಿಷಯಗಳು ನಮಗಿದೆ ಅಲ್ವಾ? ಈ ವಾಕ್ಯ ಕೂಡ ಏನ್ ಹೇಳ್ತಾ ಅಂತ ಕೇಳಿದ್ರೆ, ಯಾರಿಂದ ಇವೆಲ್ಲ ನಡೀತದೆ ಅಂತ ಕೇಳಿದ್ರೆ ಸೈತಾನಿಂದ ನಡೆಯುವ ವಿಷಯ ಕೆಲಸ. ಅದಕ್ಕೆ ಯೋಬ್ನ ಕೇಳ್ತಾನಲ್ಲ, ಯೋಬ್ನ ಹತ್ರ ಏನ್ ಹೇಳ್ತಾನೆ ಕೇಳಿದ್ರೆ, ನೀನು ಈ ಒಂದು ಯೋಬ್ನ ಎಷ್ಟೇ ಕಷ್ಟ ಕೊಟ್ರ ಕೂಡ ಏನ್ ಮಾಡಲ್ಲ ಅಂತ ಕೇಳಿದ್ರೆ ಅವನು ಯಾವೊಂದು ತಪ್ಪನ್ನು ಮಾಡಲ್ಲ ಅಂತ ಹೇಳುವಾಗ ತಂದೆ ಅವನು ಸೈತಾನ್ ಹೇಳ್ತಾನೆ, ನೀನು ಜೊತೆಗಿದ್ದೀಯ, ಅದರಿಂದಾನೇ ಏನ್ ಮಾಡ್ತಾನೆ ಅದನ್ನ ಅವನು ಆ ಮನಸ್ಸಲ್ಲಿ ನೀನು ಅವನ್ನ ಬಿಟ್ಟು ಹೋಗು, ಅವಾಗ ನೋಡು ಅವನು ನಿನ್ನ ಏನ್ ಮಾಡ್ತಾನೆ, ನಿನ್ನ ಶಾಪ ಮಾಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ಕೂಡ ಸಹೋದರ ಸಹೋದರಿ, ಇಂಥ ಒಂದು ವಿಷಯದಲ್ಲಿ ನೋಡುವಾಗ ಕೆಲವು 2 ವಾಕ್ಯ ಮಾತ್ರ ಓದ್ರಿ. ಎಬೇಸಿಯರಿಗೆ 6ನೇ ಅಧ್ಯಾಯ 11, 12, 13. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ
ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡ್ಬೋದ ಸಹೋದರ ಸಹೋದರಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹೋರಾಟ ಆಮೇಲೆ ಅದನ್ನ ಓದಿ ಸಿಸ್ಟರ್ ಹಂಗೆ 13ನೇ ವಾಕ್ಯ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಏನ್ ಹೇಳ್ತಾರೆ ಕೇಳಿದ್ರೆ, ದೇವರು ದಯಪಾಲಿಸುವ ಸರ್ವಾಯುಧ ವರ್ಗ ಅಂತ ಹೇಳ್ತಾನೆ. ಇವೆಲ್ಲ ಧರಿಸಿಕೊಳ್ಳ್ರಿ. ಯಾಕಂತ ಕೇಳಿದ್ರೆ ಸಹೋದರ ಸಹೋದರರೇ, ನಮಗೆ ಈ ಲೋಕದಲ್ಲಿ ನಮ್ಗೆ ಏನಂತ ಕೇಳಿದ್ರೆ ಸಂಕಟ, ಕಷ್ಟ, ದುಃಖ ಎಲ್ಲ ಇರ್ತದೆ ಅಲ್ವಾ. ಇದನ್ನ ಜಯಶಾಲಿಯಾಗಿ ನಾವು ಓಡಿ ಒಳ್ಳೆ ಸೈನಿಕನಾಗಿ ನೀನ್ ಏನ್ ಮಾಡು, ಇವೆಲ್ಲ ಅನುಭವಿಸುವಂತ ವಾಕ್ಯ ಹೇಳುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೋ. ಯಾಕಂದ್ರೆ 4 ವರ್ಷ ಕೆಲಸ ಈಗ ನಡೀತಾ ಇದೆ. ಯಾರು ನಾವು ಈ ದೀಪಸ್ತಂಭ. ಈ ದೀಪಸ್ತಂಭ ಏನಪ್ಪಾ ಅಂತ ಕೇಳಿದ್ರೆ ಚಿನ್ನದಿಂದ ಮಾಡಿದಂತ ದೀಪಸ್ತಂಭ. ಯಾವ್ದಪ್ಪ ಚಿನ್ನ ಅಂತ ಕೇಳಿದ್ರೆ ದಿವ್ಯ ಸ್ವಭಾವಕ್ಕೆ ನಾವು ಏನಾಗ್ತೀವಿ, ಪಾಲ್ಗಾರರಿರುವವರಾಗಿರುವ ನಾವು ಆ ವಾಕ್ಯದಿಂದ, ದೇವರು ಅಂತ ಕರೆಯುವ ಒಂದು ವಾಕ್ಯದಿಂದ ಆ ಪಾಲುಗಾರರಾಗಿರುವ ನಮ್ಮನ್ನ ನಾನು ಕೂಡ ಅದರಲ್ಲಿ ಬಾಧೆಯಾರ ಇರಬೇಕು ಅಂತ ಕೇಳಿದ್ರೆ ಆ 4 ವರ್ಷ ಕೆಲಸ ನೀನು ಕೂಡ ಇದೆ. ಆ ಶುದ್ಧಿಯಲ್ಲಿ ಹೆಂಗೆ ಹೊಡಿತಾರೆ ಅಂತ ಕೇಳಿದ್ರೆ ಆ ತರ ಈ ಲೋಕ ನಮ್ಮನ್ನ ಹೊಡಿತದೆ. ನಮ್ಮ ಸಹೋದರ ಸಹೋದರರು ಸಭೆಯಲ್ಲಿ ಹೊಡಿತಾರೆ. ನಮ್ಮ ಸಹೋದರ ಸಹೋದರಿಯಲ್ಲಿ ಜೊತೆಗೆ ಇದ್ದು ಕೂಡ ನಮ್ಮನ್ನ ಹೊಡಿಬಹುದು. ಅವ್ರ ಮುಖಾಂತರ ಕೂಡ ನಮ್ಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ 4 ವರ್ಷ ಕೆಲಸ ಕೊಡ್ಬೋದು. ನಮ್ಮ ಕುಟುಂಬದಲ್ಲಿ ಕೂಡ ಇರುತ್ತದೆ. ನಮ್ಮ ಸಹೋದರ ಸಹೋದರಿ ಎಲ್ಲಾ ಜಾಗದಲ್ಲೂ ನಮ್ಮನ್ನ ಸಿದ್ಧಪಡಿಸೋದಿಕ್ಕೆ ಇಂಥ ಕಾರ್ಯಗಳು ಇದ್ದೇ ಇರ್ತಾರೆ. ಆದ್ರೆ ನೀವು ಧನ್ಯರಾಗಿರ್ತೀರಾ ಅಂತ ವಾಕ್ಯ ಹೇಳ್ತದೆ. ಕೊನೆಯ ಒಂದು ವಾಕ್ಯ ನೋಡೋಣ. ಮತ್ತೆಯ 5ನೇ ಅಧ್ಯಾಯ 11-12 ವಾಕ್ಯ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆಯನ್ನು ನಿಮ್ಮ ಮೇಲೆ ಕೊಟ್ಟಿದ್ರೆ ಕೂಡ ನೀವ್ ಏನಾಗಿದ್ರಿ, ನೀವೇ ಧನ್ಯರು ಅಂತ ಹೇಳ್ತಾರೆ ಅಲ್ವಾ. ಏನ್ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಪರಲೋಕದಲ್ಲಿ ನಿನ್ನ ನಿಮಿತ್ತ ಏನಾಗಿದೆ ಅಂತಿದ್ರೆ ಬಹಳ ಫಲವನ್ನು ಏನಾಗಿದೆ ಅಂತಿದ್ರೆ ಸಿಕ್ಕುವುದು ಅಂತ ಹೇಳ್ತಾರೆ. ಇದನ್ನ ನನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ಆಗಿರುವಾಗ ತಂದೆ ದೇವರು ಮೊದಲು ಈ ದೀಪಸ್ತಂಭವನ್ನ ರೆಡಿ ಮಾಡಿಸೋದು. ಆ ದೀಪಸ್ತಂಭ ನಾವೇ. ಆ 7 ಸಭೆ ಕಾಲದಲ್ಲಿ ನಾವು ಕೊನೆ ಸಭೆ ಕಾಲದಲ್ಲಿ ಇದ್ದೀವಿ. ಆ ಒಂದು ಚಮ್ಮಟಿಯಲ್ಲಿ ಓಡಿಯುವ ಒಂದು ಸಮಯದಲ್ಲಿ ನಾವು ಬೇಡ ಅಂತ ಹೋಗುವಾಗ ಅಲ್ವಾ ಸಹೋದರ ಸಹೋದರಿ, ನಾವು ಯಾವತ್ತೂ ಕೂಡ ಸಿದ್ಧರಾಗೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸಂಕಟ, ಕಷ್ಟ, ಹಿಂಸೆ ಎಲ್ಲ ಬರುವಾಗ ಅದನ್ನ ಸಹಿಸ್ಕೊಳ್ಳೋದಿಕ್ಕೆ ದೇವರ ಹತ್ರ ನಮಗೆ ದೇವರು ವಾಗ್ದಾನ ಕೊಟ್ಟು ಆ ವಾಗ್ದಾನ ಮುಖಾಂತರ ನಾವು ನಡಿಬೇಕು ಅಂತ ನಾವು ನೋಡ್ಬೇಕು ಅಲ್ವರ ಸಹೋದರ ಸಹೋದರಿ. ಬರೀ ಈ ಚಿನ್ನದ ಮಾತ್ರ, ಈ 4 ವರ್ಷ ಕೆಲಸ ಏನು ಅಂತ ಕೊಟ್ಟಿರೋದು ಮಾತ್ರ ನಾವು ನೋಡಿದೀವಿ. ಮುಂದೆ ಬರುವ ಪಾಠಗಳಲ್ಲಿ ಇನ್ನು ಕೂಡ ಈ ದೀಪಸ್ತಂಭದಲ್ಲಿ ಇರುವ ವಿಷಯಗಳು ಏನಪ್ಪಾ ಅಂತ ನಾವು ನೋಡೋಣ. ಈ ವಾಕ್ಯಗಳು ತಂದೆ ದೇವರು ಈ ವಾಕ್ಯನ ಆಶೀರ್ವದಿಸಲಿ. ಆಮೇಲೆ ಮುಂದೆ ಬರುವ ವಿಷಯದಲ್ಲಿ ನಾವು ಮುಂದೆ ಕ್ಲಾಸ್ ಅಲ್ಲಿ ಇನ್ನ ಐತೆ, ಇದ್ರಲ್ಲಿ ಇರುವ ಪಾಠ ಇನ್ನ ಇದೆ. ಇದು ಒಂದು ಮಾತ್ರ ಅಲ್ಲ, ಎಷ್ಟೋ ಪಾಠ ಐತೆ ಇದ್ರಲ್ಲಿ, ಏನೆಲ್ಲ ಇದೆ ಅಂತ ನಾವು ಮುಂದಿನ ಭಾಗ ನೋಡೋಣ. ಓಕೆ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಬ್ರದರ್, ನಮ್ಮ ಇದರಲ್ಲಿ ರವಿ ಬ್ರದರ್ ಇದ್ದೀರಾ? ಯಾರು ರವಿ ಬ್ರದರು? ಪ್ರಾರ್ಥನೆ ಮಾಡ್ರಿ, ಮುಗಿಸೋಣ. ಕ್ಲಿಯರ್ ಆಗಿ ಕೇಳ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ದಿವಸ ಒಟ್ಟಾಗಿ ಸೇರಿಸಿ ಈ ಸಂಜೆ ವೇಳೆಯಲ್ಲಿ ಸಹೋದರ ಮುಖಾಂತರವಾಗಿ ದೀಪಸ್ತಂಭದ ವಿಷಯವಾಗಿ ಅನೇಕ ನಿಮ್ಮ ಸತ್ಯಗಳನ್ನ ದೇವರೇ ಸಹೋದರ ಮುಖಾಂತರವಾಗಿ ಮಾತನಾಡ್ಲಿಕ್ಕೆ ಅವ್ರಿಗೆ ಕೃಪೆ ಕೊಟ್ಟಿದ್ದೀರಿ.
ಅಪ್ಪ ಕೇಳುವಂತ ಕೃಪೆಯನ್ನು ಕೂಡ ದೇವರೇ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ರಿ, ಅದಕ್ಕಾಗಿ ಸ್ತೋತ್ರ. ತಂದೆ ದೇವರೇ, ನಿಮ್ಮ ದೈವಿಕ ಸ್ವಭಾವದಲ್ಲಿ ನಾವು ಈ ಲೋಕದಲ್ಲಿ ಬೆಳೆದು ನಿನ್ನ ನಿಮಿತ್ತ ಅಪ್ಪ ನಾವು ಶ್ರಮಪಟ್ಟು ನಿಮ್ಮ ರಾಜ್ಯದಲ್ಲಿ ಸೇರುವುದಕ್ಕೆ ನಮ್ಮನ್ನು ಬಲಪಡಿಸಿ ನಡೆಸ್ರಿ. ಅನೇಕ ಶೋಧಗಳ ಮಧ್ಯದಲ್ಲಿಯೂ ಬಲಹೀನತೆಗಳ ಮಧ್ಯದಲ್ಲಿಯೂ ದೇವರೇ ನಮ್ಮನ್ನು ಕೈ ಬಿಡದೆ ಯಾವಾಗಲೂ ಅಪ್ಪ ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನು ನಡೆಸುವ ದೇವರಾಗಿದ್ದೀರಿ, ತಂದೆಯಾಗಿದ್ದೀರಿ. ನಿಮಗೆ ಕೃತಜ್ಞತೆಗಳು ದೇವರೇ. ಮುಂದಿನ ದಿನ ಇದೇ ರೀತಿಯಲ್ಲಿ ಇನ್ನು ದೀಪಸ್ತಂಭದ ವಿಷಯವಾಗಿ ಅನೇಕ ನಿಮ್ಮ ಸತ್ಯ ಪಾಠಗಳನ್ನ ಸಹೋದರ ಮುಖಾಂತರವಾಗಿ ಅಪ್ಪ ಅವರಿಗೆ ಮಾತನಾಡುವಂತೆ ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಬಲವನ್ನು ಕೊಟ್ಟು ನಡೆಸ್ರಿ, ಅವರಿಗೆ ಕೃಪೆ ಕೊಟ್ಟು ನಡೆಸಿ ಸಹಾಯ ಮಾಡಿದ್ದೇವೆ. ನಾವು ಕೂಡ ಹೆಚ್ಚಾಗಿ ರೀತಿಯಲ್ಲಿ ಸಹೋದರ ಸಹೋದರಿಗಳು ಇನ್ನು ಈ ಪಾಠದಲ್ಲಿ ಅಪ್ಪ ನಿಮ್ಮ ದೇವರ ಸ್ವಭಾವಗಳನ್ನ ಕಲಿತುಕೊಂಡವರಾಗಿ ಲೋಕದ ವಿಷಯದಲ್ಲಿ ದೇವರು ನಾವು ಇನ್ನು ಹೆಚ್ಚಾಗಿ ಅಪ್ಪ ದೇವರೇ ನಿಮ್ಮ ವಾಕ್ಯಗಳಲ್ಲಿ ನಾವು ನಡೆಯದೆ ನಿಮ್ಮ ಸತ್ಯವಾಕ್ಯದಲ್ಲಿ ನಾವು ಬೆಳೆಯುವಂತ ನಮಗೆ ಸಹಾಯ ಮಾಡ್ರಿ ಎಂಬುದನ್ನು ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಥ್ಯಾಂಕ್ ಯು. ಥ್ಯಾಂಕ್ ಯು. Amen. Thank you. ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲಾ ಸಹೋದರರು ಎಲ್ಲ ಬ್ರದರ್ಸ್ ನಮಸ್ತೆ. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ನಮಸ್ತೆ. ಎಲ್ಲರಿಗೂ ನಮಸ್ತೆ.